ನಮಸ್ಕಾರ ಡಿಯರ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್. ನಮ್ಮ ವಿಶ್ವಕರ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ಬಾರಿ ನೀವು ವರ್ಕ್ ಫ್ರಮ್ ಹೋಮ್ ಇರ್ಬೋದು, ನಮ್ಮ ವಿಶ್ವಕರದ ಆಕ್ಟಿವಿಟೀಸ್ ಇರ್ಬೋದು, AR/VR ಲ್ಯಾಬ್ ಅನ್ಬೋದು, ಡಿವೈಸ್ ಅನ್ಬೋದು, ಇದೆಲ್ಲ ಸಿಕ್ಕಾಪಟ್ಟೆ ವಿಷಯಗಳನ್ನ ನೋಡ್ತಾ ನೋಡ್ತಾ ನಿಮ್ಗೆ ನಮ್ಮ ಸಂಬಂಧ ಇಲ್ದಿರೋ ವಿಚಾರ ಅಂತ ಅನ್ಕೊಬಹುದು. ಈ ಎಲ್ಲ ಏನ್ ಕೆಲಸ ಮಾಡಿದೀನಿ ಅದು ಡೈರೆಕ್ಟ್ ಆಗಿ ಮಕ್ಕಳಾದ ನಿಮ್ಗೆ ಸ್ಟೂಡೆಂಟ್ಸ್ಗೆ ಮತ್ತೆ ಅವ್ರಿಗೋಸ್ಕರ ನಿಮ್ ಜೀವನನೇ ಮುಡುಪಾಗಿಟ್ರ ಪೇರೆಂಟ್ಸ್ಗೋಸ್ಕರ ಮಾಡ್ತಾರಂತ ಹೋಮ್ ವರ್ಕ್ ಪ್ರಿಪರೇಷನ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಿಮಗೆ ಏನೇನ್ ಬೇಕು, ಯಾವ ರೀತಿ ಎಜುಕೇಶನ್ ನ ಫ್ರೀ ಮಾಡಬಹುದು, ನೀವು ಹೇಗೆ ಅದನ್ನ ಉಪಯೋಗಿಸ್ಕೊಬಹುದು, ಮತ್ತೆ ನಿಮ್ಗಳಿಗೆ ಆಗ್ತಾರ ಸ್ಕ್ಯಾಮ್ ಇಂದ ಹೆಂಗ್ ತಪ್ಪಿಸ್ಕೊಬಹುದು ಅಂತ ಇವತ್ತು ನಮ್ಗೆ ಕ್ಲಿಯರ್ ಕಟ್ ಇದೆ. ಒಂದು, ನೀವು ವಿಶ್ವಕರ ಜೊತೆ ಕೈ ಜೋಡಿಸದೇ ಇರಲಿ, ಬಟ್ ಈ ಒಂದು ವಿಡಿಯೋದಲ್ಲಿ ಕರೆಕ್ಟ್ ಆಗಿ ನೀವು 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು, 40 ನಿಮಿಷ ಆಗ್ಬೋದು, 1 ಗಂಟೆ ಆಗ್ಬೋದು. ದಯವಿಟ್ಟು ಹೇಳ್ತೀನಿ ಕೇಳಿ. ಈ 30 ಸೆಕೆಂಡ್ 1 ನಿಮಿಷ ರೀಲ್ ಮಾಡೋರ್ನೆಲ್ಲ ನೋಡಿ 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 ನಿಮ್ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪ್ರತಿ 30 ಸೆಕೆಂಡ್ಗೆ ನಿಮ್ ಮೂಡ್ ಆತರ ಚೇಂಜ್ ಆಗ್ತಾ ಇರುತ್ತೆ. ಕಂಪಲ್ಸರಿ ಅದೇ ನಿಮ್ ಮಗುಗೆ ಆಗ್ಲಿ. ಫಸ್ಟ್ ಆಫ್ ಆಲ್ ನಾನು ಒಂದು ಕೊಡೋ ಸಜೆಷನ್ ಏನಂತಂದ್ರೆ, ಈ 30 ಸೆಕೆಂಡ್ 1 ನಿಮಿಷ ರೀಲ್ಗಳನ್ನ ನೋಡೋದ್ ಬಿಡಿ. ಯಾಕಂದ್ರೆ ಅದರಿಂದ ಮಕ್ಳಿಗೆ ಕಾನ್ಸಂಟ್ರೇಷನ್ ಏನಿದೆ ಪ್ರತಿ 30 ಸೆಕೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಇದನ್ನು ಏನಕ್ಕೆ ಹೇಳ್ತೇನೆ ಪರ್ಟಿಕ್ಯುಲರ್ ಅಂತಂದ್ರೆ, ನಾರ್ಮಲ್ ಒಂದು ವಿಡಿಯೋ ಇದ್ರೆ 20 ನಿಮಿಷ ಯಾರಪ್ಪ ನೋಡ್ತಾರೆ ಅಂತಾರೆ. ನಿಮ್ ಮಕ್ಳು ಅವ್ರದ್ದು 20 ರಿಂದ 22 ವರ್ಷ ಟೈಮ್ ಆಗ್ತಾರೆ. ಯಾವ್ದಕ್ಕೆ? ಎಜುಕೇಶನ್ಗೆ ಚೆನ್ನಾಗಿ ಕಲ್ತು ನಾನು ಒಳ್ಳೆ ಸಕ್ಸಸ್ಫುಲ್ ಆಗಿ ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು ಅಂತ. ಅದೇ ರೀತಿ ಪೇರೆಂಟ್ಸ್ ಆಗಿರೋ ನೀವು ಕೂಡ ಅವ್ರು ಹುಟ್ದಾಗಿಂದ 20-25 ವರ್ಷ ಯಾಕೆ ಅವ್ರು ಸಾಯೋವರ್ಗುನು ಅವ್ರ ಕೆಲ್ಸಕ್ಕೆ ಹೋದ್ರು ಕೂಡ ನನ್ ಮಗನ್ ಕೆಲ್ಸ ಸಿಕ್ತಿದ್ಯಾ, ಕರೆಕ್ಟ್ ಎಜುಕೇಶನ್ ಕೊಡ್ಬೇಕಾ, ಕೂಲಿ ಮಾಡ್ಕೊಡ್ಬೇಕಾ, ಹೊಲ ಮಾಡ್ಕೊಡ್ಬೇಕಾ, ನವೋದಯ ಎಜುಕೇಶನ್ಗೆ ಹೋಗಿ ಸೇರ್ಸ್ಬೇಕಾ, ಮುರಾರ್ಜಿ ಅವ್ರ ಹತ್ರ ಇರ್ಬೇಕಾ, MLA ಕಾಲ್ ಹಿಡಿಬೇಕಾ ಫ್ರೀ ಎಜುಕೇಶನ್ಗೆ, ಯಾವ ಟ್ರಸ್ಟ್ಗೆ ಇರ್ಬೇಕು ಅಂತ ಎಲ್ಲಾ ಯೋಚನೆ ಮಾಡ್ಕೊಂಡು ಅವರ ಭವ್ಯವಾದ ಭವಿಷ್ಯಕ್ಕೋಸ್ಕರ ನೀವು ಎಣಗಾಡ್ತಾ ಇರ್ತೀರ. ಯಾವ ವಿಷಯಕ್ಕೆ? ಅವ್ರ ಆರೋಗ್ಯದಲ್ಲಂತೂ ತೊಂದರೆನೇ ಇರಲ್ಲ ಬಿಡ್ರಿ. ಎಂತ ಬಡ ಕುಟುಂಬ ಆದ್ರೂ ರೊಟ್ಟಿನೋ ಬಿರಿಯಾನಿನೋ ಏನೋ ಕೊಟ್ಟು ಮಕ್ಕಳನ್ನ ಪೋಷಿಸ್ತಾರೆ. ಇವತ್ತು ಸಮಸ್ಯೆ ಇರೋದು ಒಂದು ಎಜುಕೇಶನ್, ಎರಡನೇದು ಹೆಲ್ತ್ ಕೂಡ ಪ್ರತಿ ದಿವಸ ತಲೆನೋವಲ್ಲ. ಎಜುಕೇಶನ್ ಅದು ಪ್ರತಿ ದಿವಸ ತಲೆನೋವಾಗಿರುತ್ತೆ. ಅದೇ ರೀತಿ ಇವತ್ತು ಎಜುಕೇಶನ್ ಅಂತಂದ್ರೆ ಎಲ್ಲಾ ಸಮಸ್ಯೆಗೂ ಸೊಲ್ಯೂಷನ್ ಕೊಡುವಂತ ಒಂದು ವಿಚಾರ ಆಗಿರ್ಬೇಕು. ಬಟ್ ಏನಾಗ್ತಾ ಇದೆ, ಅದು ಬ್ಲೇಮ್ ಗೇಮ್ ಆಗ್ತಾ ಇದೆ. ಬ್ಲೇಮ್ ಗೇಮ್ ಅಂದ್ರೆ ನಿಂದನೆ ಮಾಡೋದು. ಪ್ರತಿ ಸತಿ ನೀವು ಅಬ್ಸರ್ವ್ ಮಾಡಿ, ನಿಮ್ ಮಗು ಎಜುಕೇಶನ್ಗೆ ಅಂತ ಬಂದಾಗ ಏನ್ ನಿಮ್ ಜ್ಞಾಪಕ ಬರುತ್ತೆ? ನೀವು ಮಗು ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲ ಗವರ್ಮೆಂಟ್ ಸ್ಕೂಲ್ಗೆ ಹಾಕಿರ್ತೀರಾ, ಯಾವ್ದೋ ಒಂದು ಸ್ಕೂಲ್ಗೆ ಹಾಕಿರ್ತೀರಾ, ಅಲ್ಲಿ ಹೋಗ್ತೀರಾ, ಫೀಸ್ ಕಟ್ಟಬೇಕು, ಯೂನಿಫಾರ್ಮ್ ಕಟ್ಸ್ಬೇಕು, ಬುಕ್ ಕೊಡಿಸ್ಬೇಕು, ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬಿಡ್ಬೇಕು, ಸ್ನಾಕ್ಸ್ ಬಾಕ್ಸ್ ಕಟ್ಟಬೇಕು. ಇದೆಲ್ಲ ನಿಮ್ದು ರೆಗ್ಯುಲರ್ ರೆಸ್ಪಾನ್ಸಿಬಿಲಿಟಿ. ಆಸ್ ಎ ಪೇರೆಂಟ್ ನಿಮ್ ಕೆಲಸ ನೀವು ಮಾಡ್ತೀರಾ. ಮಕ್ಳು ಏನ್ ಮಾಡ್ತಾರೆ? ಮಕ್ಳು ಅವ್ರ ಡ್ಯೂಟಿ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಬೆಳಿಗ್ಗೆ 9 ಗಂಟೆ ಹೋಗ್ತಾರೆ, ಸಾಯಂಕಾಲ 4 ಗಂಟೆವರೆಗೂ ಪೇರೆಂಟ್ಸ್ ಹೇಳಿದ್ದೆಲ್ಲ ಮಾಡ್ತಾರೆ, ಟೀಚರ್ಸ್ ಹೇಳಿದ್ದೆಲ್ಲ ಮಾಡ್ತಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಯಾರನ್ನ ಬ್ಲೇಮ್ ಮಾಡೋದು? ಟೀಚರ್ಸ್ ನ ಬ್ಲೇಮ್ ಮಾಡ್ಬೇಕಾ, ಸ್ಟೂಡೆಂಟ್ಸ್ ನ ಬ್ಲೇಮ್ ಮಾಡ್ಬೇಕಾ, ಸಿಸ್ಟಮ್ ನ ಬ್ಲೇಮ್ ಮಾಡ್ಬೇಕಾ, ಇಲ್ಲ ಪೇರೆಂಟ್ಸ್ ನ ಬ್ಲೇಮ್ ಮಾಡ್ಬೇಕಾ? ಬಟ್ ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಯಾವ್ದಾದ್ರು ಪೇರೆಂಟ್ಸ್ ಮೀಟಿಂಗ್ ಹೋದ್ರೆ ಏನಾಗುತ್ತೆ? ಇವತ್ತು ಪೇರೆಂಟ್ಸ್ಗೆ, ಮಕ್ಕಳಿಗೆ ಮತ್ತೆ ಟೀಚರ್ಸ್ಗೆ, ಈಗ ಒಂದು ಸ್ಟೂಡೆಂಟ್ ಅಂತ ತಗೊಂಡ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ 4 ಪಾರ್ಟ್ ಬರ್ತವೆ. ಒಂದು ಸ್ಟೂಡೆಂಟ್ ಸೆಲ್ಫ್, ಅವರು; ಎರಡನೇದು ಪೇರೆಂಟ್ಸ್; ಮೂರನೇದು ಟೀಚರ್ಸ್; 4ನೇದು ಸೊಸೈಟಿ. ಒಂದು ಮಗು ಶಾಲೆಗೆ ಹೋಗುತ್ತೆ ಅಂತಂದ್ರೆ ಯಾವ್ದಾದ್ರ ಮೇಲೆಲ್ಲ ಅವ್ರ ಎಜುಕೇಶನ್ ಡಿಪೆಂಡ್ ಆಗಿರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಎಷ್ಟು ಡೆಡಿಕೇಶನ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ಪೇರೆಂಟ್ಸ್ ಏನಂತ ಯೋಚನೆ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ನೀವು ಅಬ್ಸರ್ವ್ ಮಾಡಿರ್ತೀರಾ, ಸ್ಕೂಲಲ್ಲಿ ಟೀಚರ್ಸ್ ಮೀಟಿಂಗ್ ಹೋಗಿ ನನ್ನ ಮಗು ಚೆನ್ನಾಗಿ ಓದ್ತಿಲ್ಲ ಅಂತ ಪೇರೆಂಟ್ ಟೀಚರ್ ಮೀಟಿಂಗ್ ಹೋದ್ರೆ ಒಂದೇ ಒಂದು ಮಾತು ಹೇಳ್ತಾರೆ ಟೀಚರ್ಸ್: ನಿಮ್ ಮಕ್ಕಳಿಗೆ ನೀವು ಸ್ವಲ್ಪ ಸಮಯ ಹಾಕ್ಬೇಕು, ನೀವು ಮನೇಲಿ ಹೇಳ್ಕೊಡ್ಬೇಕು ಅಂತ. ಪೇರೆಂಟ್ಸ್ ವಾದ ಏನಿರುತ್ತೆ? ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಮ್ಮ ಮಕ್ಕಳು ನಿಮ್ಮ ಹತ್ರ ಕಳಿಸ್ತಿರೋದು ಏನಕ್ಕೆ? ಕಲೀಲಿಕ್ಕೆ. ನಾವ್ ಯಾಕೆ ಹೇಳ್ಕೊಡ್ಬೇಕು? ನಾವ್ ಹೇಳ್ಕೊಡಂಗಿದ್ರೆ ನೀವ್ ಯಾಕಬೇಕು ಅಂತ ಅವ್ರು ವಾದ ಮಾಡ್ತಾರೆ. ಇವ್ರಿಬ್ಬರು ವಾದ ನೋಡಿದಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಇದಕ್ಕೆ ಸೊಲ್ಯೂಷನ್ ಏನಂತ ಸೊಸೈಟಿ ಕಡೆ ಹೋಗ್ತಾರೆ. ಸೊಸೈಟಿ ಏನ್ ಮಾಡುತ್ತೆ? ಫ್ರೆಂಡ್ಸ್, ಇವತ್ತು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತು ಮ್ಯಾಥ್ಸ್ ಟೀಚರ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ಒಂದು ಕ್ಲಾಸ್ ಅಲ್ಲಿ 30 ಜನ ವಿದ್ಯಾರ್ಥಿಗಳಿದ್ರೆ 1 ಇಲ್ಲ 2 ಮಕ್ಕಳು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿರಂಗೆ ಅವ್ರ ಎಜುಕೇಶನ್ ಮೇಲೆ ಅವ್ರು ಇರ್ತಾರೆ. ಮಿಕ್ಕಿದವರೆಲ್ಲ ಏನಿಲ್ಲ, ನೆನ್ನೆ ಆ ರೀಲ್ ನೋಡ್ದ, ನೆನ್ನೆ ಈ ರೀಲ್ ನೋಡ್ದ, ಆ ಸಿನಿಮಾ ನೋಡ್ದ. ಯಾಕಂದ್ರೆ ಸೊಸೈಟಿ ಆತರ ಆಗ್ಬಿಟ್ಟಿದೆ, ಗಾರ್ಬೇಜ್. ಇವತ್ತು ಇಂಟರ್ನೆಟ್ ಅನ್ನೋದು ಡಸ್ಟ್ಬಿನ್ ಗಿಂತ ಅಟ್ಲೀಸ್ಟ್ ನಮ್ಮ ಮನೆ ಹತ್ರ ಇರೋ ಒಂದು ಡಸ್ಟ್ಬಿನ್ ಆದ್ರು ಇವಾಗ ಹಾಕ್ಬಿಟ್ರೆ ಬೆಳಿಗ್ಗೆ ಎತ್ಕೊಂಡು ಹೋಗ್ತಾರೆ ಕಾರ್ಪೊರೇಷನ್ ಅವರು. ಕಸ ಹೊರಗಡೆ ಹಾಕಿದ್ರೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಬಟ್ ಇಂಟರ್ನೆಟ್ ಅಲ್ಲಿ ಯಾರಿಗೆ ಏನ್ ಬೇಕು ಹಾಕ್ಬೋದು. ಅದೇ ರೀತಿ ಸಮಾಜದಲ್ಲೂ ಅಷ್ಟೇ ಆಲೋಚನೆಗಳು, ಒಬ್ಬರಿಂದ ಒಬ್ರಿಗೆ ಆಲೋಚನೆಗಳು ಕೂಡ ಆ ರೀತಿ ಹಾಕಿರ್ತಾರೆ. ಈ 4 ವಿಷಯದಿಂದ ಕಂಗೆಟ್ಟ ವಿದ್ಯಾರ್ಥಿಗಳು ಅವರ ಒಂದು ಪರ್ಫಾರ್ಮೆನ್ಸ್ ಸರಿಯಾಗಿ ಆಗ್ತಿಲ್ಲ. ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲಿವರೆಗೂ ಸರಿಯಾಗಿ ಆಗಲ್ವೋ ಅಲ್ಲಿವರೆಗೂ ಇವಾಗ ನವೋದಯ ಅನ್ನೋದು ಫ್ರೀ ಎಜುಕೇಶನ್, ಮುರಾರ್ಜಿ ಅನ್ನೋದು ಫ್ರೀ ಎಜುಕೇಶನ್, ಗವರ್ಮೆಂಟ್ ಸ್ಕೂಲ್ ಅನ್ನೋದು ಫ್ರೀ ಎಜುಕೇಶನ್. ಈ 3 ಕಡೆ ನವೋದಯಕ್ಕೆ ಅಡ್ಮಿಷನ್ ಆಗ್ಬೇಕು ಅಂದ್ರೂ ಕೂಡ ಕೋಚಿಂಗ್ ಬೇಕು.
ಮುರಾರ್ಜಿಗೆ ಅಡ್ಮಿಷನ್ ಆಗ್ಬೇಕು ಅಂದ್ರೆ ಕೋಚಿಂಗ್ ಬೇಕು, ಈ MBBS ಹೋಗ್ಬೇಕು ಅಂದ್ರೆ ಕೋಚಿಂಗ್ ಬೇಕು, ನೀಟ್ಗೂ ಬೇಕು ಅಂದ್ರೆ ಕೋಚಿಂಗ್ ಬೇಕು, ಸ್ಪೆಷಲ್ ಕೋಚಿಂಗ್ ಬೇಕು, ಸ್ಪೆಷಲ್ ಕೋಚಿಂಗ್ ಬೇಕು, ಸ್ಪೆಷಲ್ ಕೋಚಿಂಗ್ ಬೇಕು. ಎಲ್ಲಿಂದ ತರದಿ ಸ್ಪೆಷಲ್ ಕೋಚಿಂಗ್? ಆ ತರ ಒಂದು ಸ್ಪೆಷಲ್ ಕೋಚಿಂಗ್ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ನಿಮ್ಗೆ ತಗೊಂಬಂದಿದೆ. ಯಾವ ತರ ಸ್ಪೆಷಲ್ ಕೋಚಿಂಗ್ ಅಂತಂದ್ರೆ, ಇದು ಈ 4 ವಿಷಯಗಳನ್ನ ನಿಮ್ಮ ಮಗುವಿನ ಸುತ್ತ ಇರುವಂತ 4 ವಿಚಾರಗಳು, ಅಪ್ಪ ಅಮ್ಮ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಈ 4 ವಿಚಾರಗಳನ್ನ ನಿಮ್ಮ ಮಗುಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಹಳ್ಳಿಲಿ ರೂಪಿಸುವಂತ ಕೆಲಸ ಮಾಡಿದೆ. ಇವತ್ತವರೆಗೂ ಒಂದು ಒಳ್ಳೆ ಸೊಸೈಟಿನ ನಿರ್ಮಾಣ ಮಾಡುವಂತ ಕೆಲಸ ಎಲ್ಲೂ ಆಗ್ತಿಲ್ಲ. ಯಾವ ವಿಷಯಕ್ಕೆ? ಸ್ಟೂಡೆಂಟ್ಗಳ ವಿಚಾರಕ್ಕೆ. ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ನಮ್ಮ ವರ್ಕ್ ಫ್ರಮ್ ಹೋಮ್ ಅವ್ರು ಆಗಿರ್ಬೋದು, ನಮ್ಮ ಟ್ರೈನರ್ಸ್ ಆಗಿರ್ಬೋದು, ನಿಮ್ಮ ಮಗು ವಿಶ್ವಗ್ರಗೆ ಯಾವಾಗ ಕಾಲಿಡುತ್ತೋ, ವಿಶ್ವಗ್ರ ಜೊತೆ ಯಾವಾಗ ನಿಮ್ಮ ಸಂಬಂಧ ಏರ್ಪಡುತ್ತೋ ಅವತ್ತಿಂದ ನಿಮ್ಮ ಮಗುವಿನ ಈ 4 ವಿಚಾರಗಳನ್ನ ಕ್ಲೀನ್ ಆಗಿ ಸೃಷ್ಟಿ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ವಿ. ಅದು ಹೇಗಾಗುತ್ತೆ, ಯಾಕೆ ಬೇಕು? ಒಂದು ಮಗು ಇಂಟೆಲಿಜೆಂಟ್ ಆದ್ರೆ ಮಾತ್ರ ಏನಾದ್ರೂ ಕಲಿಯಕ್ಕಾಗುತ್ತೆ. ಇಂಟೆಲಿಜೆಂಟ್ ಅಂದ್ರೆ ಏನು? ಬುದ್ಧಿವಂತಿಕೆ. ಇಂಗ್ಲಿಷ್ ಅಲ್ಲಿ ಇಂಟೆಲಿಜೆನ್ಸ್ ಗೆ ಸ್ಪೆಲ್ಲಿಂಗ್ ಇದೆ, INTE. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಹೈಲೈಟ್ ಮಾಡಿದೀನಿ. ಇಂಟೆಲಿಜೆನ್ಸ್ ಅಂತ ಸ್ಪೆಲ್ಲಿಂಗ್ ಇದೆ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ? INTELLI. ಓಕೆ. ಈಗ ಒಂದು ಮನುಷ್ಯನಿಗೆ ಅಥವಾ ಒಂದು ವಿದ್ಯಾರ್ಥಿಗೆ ಇಂಟೆಲಿಜೆನ್ಸ್ ಅಂದ್ರೆ ಏನು? ಹೇಗ ಇಂಟೆಲಿಜೆನ್ಸ್ ಚೆನ್ನಾಗುತ್ತೆ? ತಲೆಯಲ್ಲಿ ಐಡಿಯಾಸ್, ಸಾವಿರಾರು ಐಡಿಯಾಸ್ ಬರ್ತಾ ಇರುತ್ತೆ. ಚಿಕ್ಕ ಮಗುವಿಂದ ತಗೊಳ್ಳಿ, ಒಂದ್ 3 ವರ್ಷ ಮಗು ತಗೊಳ್ಳಿ, ಕಣ್ ಮುಂದೆ ಅವ್ರು ಏನೇನೋ ಐಡಿಯಾ ಮಾಡ್ತಾರೆ. ಒಂದು ಟಾಯ್ ಕೊಡಿ, ಆ ಟಾಯ್ನ ಕಿತ್ತಾಕಿ ಬೇರೆ ಏನೋ ಮಾಡ್ತಾ ಇರ್ತಾರೆ, ರಿಪೇರಿ ಮಾಡ್ತಾರೆ. ಅಂದ್ರೆ ಸಾವಿರಾರು ಐಡಿಯಾಗಳು ಮನುಷ್ಯ ಜೀವನದಲ್ಲಿ. ಮನುಷ್ಯ ಅಂತ ಹುಟ್ಟಿದ ತಕ್ಷಣನೇ ಪ್ರತಿನಿತ್ಯ ನಮ್ಗೆ 100 ಐಡಿಯಾಗಳು ಬರ್ತಾ ಇರ್ತವೆ. ಆದ್ರೆ ಐಡಿಯಾಗಳನ್ನ ಕರೆಕ್ಟ್ ಆಗಿ ಎಷ್ಟು ಜನ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ಐಡಿಯಾಗಳನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ದೆ ಆದ್ರೆ ಅವ್ರ ಎಜುಕೇಶನ್ ಈಸಿ ಆಗುತ್ತೆ. ಹೆಂಗೆ ಅಂತ ನಿಮ್ ಮುಂದೆ ಹೋಗ್ತಾ ಹೋಗ್ತಾ ವಿಶ್ವಗ್ರ ಜೊತೆ ಇದ್ದಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಅವ್ರಿಗೆ ಐಡಿಯಾ ಬುಕ್ ಅಂತಾನೆ ಒಂದು ಮಾಡಿಸ್ತೀವಿ ಅವ್ರಿಗೆ. ಅಂದ್ರೆ ಒಂದು ವಿದ್ಯಾರ್ಥಿ ಇವತ್ತು ನಾನು ಮ್ಯಾಥ್ಸ್ ಕಲಿಬೇಕು, ಸೈನ್ಸ್ ಕಲಿಬೇಕು, ನಾನು ಉದ್ಧಾರ ಆಗ್ಬೇಕು ಅಂದ್ರೆ ಏನೇನೆಲ್ಲ ಮಾಡ್ರೆ ಅದರಲ್ಲಿ ಇಂಟೆಲಿಜೆಂಟ್ ಆಗ್ಬೋದು ಅಥವಾ ಅದನ್ನ ನಾನು ಚೆನ್ನಾಗಿ ಮಾಡ್ಬೋದು ಅನ್ನೋ ಐಡಿಯಾಸ್ ನ ಮ್ಯಾನೇಜ್ ಮಾಡಕ್ಕೆ ಅಂತಾನೆ ಒಂದು ಸಿಲೆಬಸ್ ಇಟ್ಟಿರ್ತೀವಿ. ಹಾಗೇನೆ ನೆಗ್ಲಿಜೆನ್ಸ್ ಅಂದ್ರೆ ಏನು? ಬಿಡು, 9 ಗಂಟೆಗೆ ಹೋಗ್ಬೇಕಲ್ಲ, ಆರಾಮಾಗಿ ಹೋದ್ರೆ 9:30 ಹೋದ್ರೆ ಆಯ್ತು, 10 ಗಂಟೆಗೆ ಹೋದ್ರೆ ಆಯ್ತು, ನಾಳೆ ಕಲ್ತ್ರೆ ಆಯ್ತು, ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಫೀಸ್ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಇವತ್ತು ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ. ಈ ರೀತಿ ಸಾಕಷ್ಟು ನೆಗ್ಲಿಜೆನ್ಸ್ ಅಲ್ಲಿ ಪ್ರಪಂಚ ನಡೀತಿದೆ. ಅದೇ ರೀತಿ ನಿಮ್ಮ ಮಕ್ಕಳಲ್ಲೂ ನಿಮ್ಗೆ ಗೊತ್ತಿಲ್ಲದಂಗೆ ಚಿಕ್ಕ ಚಿಕ್ಕ ನೆಗ್ಲಿಜೆನ್ಸ್ ಇಂದ ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗ್ತಿರಲ್ಲ, ಅದು ನಿಮ್ಮ ಮೇಲೆ ತುಂಬಾ ಭಾರಿ ಪರಿಣಾಮ ಬೀಳ್ತಾ ಇರುತ್ತೆ. ಯಾವತ್ತು ಹೇಳ್ತೀನಿ, ಒಂದ್ ಮಾತು ನೆನ್ಪಿಟ್ಕೊಂಡಿರಿ, ಸಕ್ಸಸ್ ಆದ್ರೂ ಸರಿ, ನೆಗ್ಲಿಜೆನ್ಸ್ ಆದ್ರೂ ಸರಿ, ಓವರ್ ನೈಟ್ ಅಲ್ಲಿ ಬರಲ್ಲ. ಡೈಲಿ ಮಾಡ್ಬೇಕಾಗಿರೋ ಕೆಲಸ ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಸಮಯಕ್ಕೆ, ಕರೆಕ್ಟ್ ವಿಚಾರದಲ್ಲಿ ಮಾಡಿದ್ರೆ ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ. ಅದೇ ಡೈಲಿ ಮಾಡ್ಬೇಕಾಗಿರೋ ಕೆಲಸಗಳಲ್ಲಿ ಚಿಕ್ಕ ಚಿಕ್ಕ ನೆಗ್ಲಿಜೆನ್ಸ್, ಸ್ಮಾಲ್, ಜಾಸ್ತಿ ದೊಡ್ಡದು ಬೇಡ, 5 ನಿಮಿಷ ಲೇಟ್ ಆಗಿ ಹೋಗೋದು, ದಟ್ ಇಸ್ ಸ್ಮಾಲ್ ನೆಗ್ಲಿಜೆನ್ಸ್. ಆ ರೀತಿ ಹೋದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೊಡ್ಡದಾಗಿ ಫೇಲ್ಯೂರ್ ಬರುತ್ತೆ. ಇದು ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ, 1ನೇ ಕ್ಲಾಸಲ್ಲಿ ಸೇರ್ಕೊಂಡಾಗ ನಿಮ್ಮ ಮಕ್ಕಳು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳಿದ ತಕ್ಷಣ, ಓ ನನ್ ಮಗು ಚೆನ್ನಾಗಿ ಹಾಡು ಹೇಳ್ತಾನೆ, ನನ್ ಮಗು ಸಖತ್ ಕಲಿತಾ ಇದ್ದಾನೆ, ಒಳ್ಳೆ ಕಾನ್ವೆಂಟ್ಗೆ ಹೋಗ್ತಾ ಇದ್ದಾನೆ. 5ನೇ ಕ್ಲಾಸಿಗೆ ಬರ್ತಾನೆ. 5ನೇ ಕ್ಲಾಸಿಗೆ ಬಂದ ತಕ್ಷಣ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಪೀಚ್, ಭಾಷಣ ಬಯಾಟ್ ಹೊಡ್ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆದಂದು ಗಣ್ಯರಿಗೆಲ್ಲರೂ ನಮಸ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಪೀಚ್ ಮಾಡ್ತಾನೆ. 5ನೇ ಕ್ಲಾಸಲ್ಲಿ ಸ್ಪೀಚ್ ಸಖತ್ತಾಗಿ ಮಾಡ್ತಾ ಇದ್ದಾನೆ, ನಮ್ಮ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ. 7ನೇ ಕ್ಲಾಸಲ್ಲಿ ಬರ್ತಾರೆ, ಯಾವುದೋ ಒಂದು ಡ್ರಾಯಿಂಗ್, ಬಯಾಲಜಿ ಡ್ರಾಯಿಂಗ್, ಅಯ್ಯೋ ನನ್ನ ಮಗ ಏನ್ ಸಖತ್ತಾಗಿ ಡ್ರಾಯಿಂಗ್ ಮಾಡ್ತಾರೆ. 9ನೇ ಕ್ಲಾಸಿಗೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ, ಅವ್ನು ಬರೀ 4 ವಿಚಾರನು ಗಿಣಿ ತರ ಬಹ್ಯಾಟ್ ಮಾಡಿ ಮಾತಾಡಿದಾನೆ, ಇಲ್ಲ ಗಿಣಿ ತರ ಕಲ್ಸಿ ಮಾತಾಡಿದಾನೆ. ಅವ್ರದ್ದು ಇಂಟೆಲಿಜೆನ್ಸ್ ಅಲ್ಲಿ ನಡೀತಿಲ್ಲ ಅಂತ. ಯಾಕಂದ್ರೆ ನೀವು ಮಾಡಿರೋ ನೆಗ್ಲಿಜೆನ್ಸ್ ಆ ಮಗುಗೆ 9ನೇ ಕ್ಲಾಸಲ್ಲಿ, ಇಲ್ಲ 12ನೇ ಕ್ಲಾಸಲ್ಲಿ, ಇಲ್ಲ 10ನೇ ಕ್ಲಾಸಲ್ಲಿ, ಇಂಜಿನಿಯರಿಂಗ್ ಅಲ್ಲಿ, ಇಲ್ಲ ಅವನ್ನೆಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದಾಗ ಅವನಿಗೆ ದೊಡ್ಡ ಫೇಲ್ಯೂರ್ ಆಗಿ ಪರಿಣಾಮ ಬೀರುತ್ತೆ. ಇದಕ್ಕೆ ಕಾರಣ ಯಾರು? ಈ 4 ಜನ. ಹೇಳಿ, ಈ 4 ಜನ, ನಾನು ಇರ್ಬೋದು, ನೀವು ಇರ್ಬೋದು, ಎಲ್ಲರೂ ಸೇರಿ 4 ಜನ. ಆ 4 ಜನನ ಸರಿ ಮಾಡುವಂತ ವ್ಯವಸ್ಥೆ ಏನು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿದಿರಂಗೆ, ಸ್ಕಿಪ್ ಮಾಡಿದಿರಂಗೆ ಮುಂದಕ್ಕೆ ನೋಡಿ. ಸ್ವಲ್ಪ ಜಾಸ್ತಿ ಇರೋ ವಿಡಿಯೋ ಹೇಳಿದೀನಿ, ಓಕೆನಾ? ನಾವು ನೆಕ್ಸ್ಟ್ ಏನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಸಖತ್ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋದ್ರೆ 9 ರಿಂದ 10 ಗಂಟೆಗೆ ಒಂದು ಪೀರಿಯಡ್, 10 ರಿಂದ 11 ಗಂಟೆ 40 ನಿಮಿಷದ ಪೀರಿಯಡ್ಗಳು ಇರ್ತವೆ. ಆ ಕ್ಲಾಸ್ ನಡೀತಿರುತ್ತೆ. ಅಚಾನಕ್ ಆಗಿ 3 ದಿವಸ ಸ್ಕೂಲ್ ರಜಾ ಕೊಡ್ತಾರೆ. ಏನಂತ? ಏನೋ ಭಾರತ್ ಬಂದ್ ಅಂತನೋ, ಕರ್ನಾಟಕ ಬಂದ್ ಅಂತನೋ ಏನೋ ಒಂದು ಕೊಡ್ತಾರೆ. ಮತ್ತೆ ಇಲ್ಲಾಂದ್ರೆ ಅವತ್ತ ಆ ಟೀಚರ್ ಬಂದಿರಲ್ಲ. ಮಕ್ಳು ಏನ್ ಮಾಡ್ತಾ ಇರ್ತಾರೆ, ಆ ಟೈಮ್ ಅಲ್ಲಿ ನಾನು ಈ ಸಬ್ಜೆಕ್ಟ್ ನ ಕಲಿಬೇಕು ಅನ್ನೋ ಒಂದು ಆಲೋಚನೆ ಅವ್ರ ತಲೆಯಲ್ಲಿ ಇರಲ್ಲ. ಯಾಕಂದ್ರೆ ಮ್ಯಾನೇಜಿಂಗ್ ಟೈಮ್ ಬಗ್ಗೆ ಅವ್ರಿಗೆ ಕ್ಲೀನ್ ಆಗಿ ಹೇಳ್ಕೊಡಲ್ಲ, ಬರೀ ಹೇಳ್ಕೊಡ್ತಾರೆ. ಬಟ್ ಅವ್ರಿಗೆ ಸೆಲ್ಫ್ ಆಗಿ ನನ್ನ ಸಮಯ,
ನಾನು ಹೇಗ್ ಮ್ಯಾನೇಜ್ ಮಾಡಬೇಕು, ನನ್ನ ಕೆಪಾಸಿಟಿ ಏನು ಅಂತ ಅರ್ಥ ಮಾಡಿಸುವಂತ ಪ್ರಾಸೆಸ್ ಮಕ್ಳಿಗೆ ಆಗ್ಬೇಕಾಗಿದೆ. ಇದಕ್ಕೆಲ್ಲ ಏನ್ ಸಪರೇಟ್ ಕ್ಲಾಸಸ್ ಎಲ್ಲ ಅನ್ಬೇಕಾಗಿಲ್ಲ. ಜಸ್ಟ್ ವಿಶ್ವಗ್ರಹದಲ್ಲಿ ನಮ್ದೊಂದು 5 ಕೋರ್ಸ್ಗಳಿದಾವೆ, ಸೂಪರ್ ಕೋರ್ಸ್ಗಳು. ಅದನ್ನ ಹೇಳ್ತೀನಿ, ಆ 5 ಕೋರ್ಸ್ಗಳು ಮಕ್ಕಳನ್ನ ನೀವು ಜಾಯಿನ್ ಮಾಡಿಸಿದ್ರೆ ಸಾಕು. ಓಕೆನಾ ರೀ? ಅದೇನ್ ಲಕ್ಷಾಂತರ ರೂಪಾಯಿ ಇರಲ್ಲ, ತುಂಬಾ ಕಮ್ಮಿ. ಇನ್ನೂ ಕರೆಕ್ಟ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅದಷ್ಟು ಫ್ರೀ ಆಗಿ ಕೊಡಕ್ಕೆ ವಿಶ್ವಗ್ರಹ ರೆಡಿ ಆಗಿದೆ. ಓಕೆ, ನಾವು ಲೆಟ್ ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್ ಏನು? ಎಫಿಷಿಯನ್ಸಿ. ಈಗ ಒಬ್ಬ ಮನುಷ್ಯ 2 ನಿಮಿಷದಲ್ಲೂ ಸ್ನಾನ ಮಾಡ್ಬೋದು, 10 ನಿಮಿಷದಲ್ಲೂ ಸ್ನಾನ ಮಾಡ್ಬೋದು, ಅರ್ಧ ಗಂಟೆಲೂ ಸ್ನಾನ ಮಾಡ್ಬೋದು, 2 ಅವರಲ್ಲೂ ಸ್ನಾನ ಮಾಡ್ಬೋದು. ಅದೇ ರೀತಿ ಒಂದು ಮನುಷ್ಯ 1 ಗಂಟೆಗೆ 4 ಕಿಲೋಮೀಟರ್ ಆವರೇಜ್ ನಡಿಬಹುದು, 5 ಕಿಲೋಮೀಟರ್ ನಡಿಬಹುದು, 6 ಕಿಲೋಮೀಟರ್ ನಡಿಬಹುದು. ಅದೇ ರೀತಿ ಒಂದು ವಿದ್ಯಾರ್ಥಿ ಒಂದು ಪಾಠನ 1 ವರ್ಷ ಕಲಿಬಹುದು, 15 ನಿಮಿಷ ಕೂಡ ಕಲಿಬಹುದು. ನಮ್ಮ ARVR ಡಿವೈಸ್ ಅಂತ ಒಂದಿದೆ. ಆ ಡಿವೈಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಏನು ಟೀಚರ್ಗಳು 3 ರಿಂದ 4 ಪೀರಿಯಡ್ಗಳು ಹೇಳ್ಕೊಡ್ತಾರೋ ಎಷ್ಟು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. 30 ರಿಂದ 40 ನಿಮಿಷ, ಅಮ್ಮಮ್ಮ ಅಂದ್ರೆ 15 ರಿಂದ 20 ನಿಮಿಷದೊಳಗಡೆ ಒಂದು ಚಾಪ್ಟರ್ನ ಅವ್ರು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಬರುತ್ತೆ. ಅದ್ರ ಬಗ್ಗೆ ನಾನು ಮುಂದಕ್ಕೆ ಹೇಳ್ತೀನಿ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇಲ್ಲಿ ಅವ್ರದ್ದು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಎಫಿಷಿಯನ್ಸಿನ ಮ್ಯಾನೇಜ್ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ಬೇಕಾಗಿ. ಲವ್, ಪ್ರೀತಿ. ಮಕ್ಳಿಗೆ ಯಾರ ಮೇಲೆ ಪ್ರೀತಿ? ಎಲ್ರ ಮೇಲೆ ಪ್ರೀತಿ ರೀ. ಮಕ್ಳು ಅಂದ್ರೆ ದೇವ್ರ ತರ. ಏನೋ ಚೆನ್ನಾಗಿ ಮಾತಾಡ್ಸೋ ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರೆ ಅವ್ರ ಮೇಲೆ ಪ್ರೀತಿ ಬರುತ್ತೆ. ಫ್ರೆಂಡ್ಸ್ ಯಾರೋ ಚೆನ್ನಾಗಿ ಮಾತಾಡಿದ್ರೆ ಅವ್ರ ಮೇಲೆ ಪ್ರೀತಿ ಬರುತ್ತೆ. ಪಕ್ಕದ ಮನೆಯವ್ರು ಯಾರೋ ಒಂದು ಜಾಮೂನ್ ಕೊಟ್ರೆ ಅವ್ರ ಮೇಲೆ ಪ್ರೀತಿ ಬರುತ್ತೆ. ಅಪ್ಪ ಅಮ್ಮನ ಮೇಲೆ ಪ್ರೀತಿ 100% ಇದ್ದೇ ಇರುತ್ತೆ. ನೀವು ಅನ್ಕೊಂತೀರಾ ಪ್ರೀತಿ ಇಲ್ಲ ಅಂದ್ರೆ ಅವ್ರನ್ನ ಕೇಳಿ. ನಾನು ಮಕ್ಕಳ ಜೊತೆ ತುಂಬಾ ಇಂಟ್ರಾಕ್ಟ್ ಮಾಡ್ತೀನಿ. ಸರ್ ನಾನು ಏನಾದ್ರೂ ಮಾಡಿ ದೊಡ್ಡವನಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅಂತ ಇರ್ತಾರೆ. ಆ ನಿಜವಾದ ಪ್ರೀತಿಗೆ ಇನ್ನ ಫೇಕ್ ಪ್ರೀತಿಗಳು ಬರ್ತಾವ ಮಧ್ಯದಲ್ಲಿ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಚಾಕ್ಲೇಟ್ ಕೊಡ್ಸಿ ಅವ್ರ ಮೇಲೆ ಒಂದು ಪ್ರೀತಿ ಬರುತ್ತೆ. ಆ ಪ್ರೀತಿನ ಹೆಂಗ್ ಮ್ಯಾನೇಜ್ ಮಾಡೋದು ಅದು ಮಕ್ಳಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಪ್ರೀತಿ ಯಾವತ್ತೂ ನಮ್ಮ ಗೋಲ್ ಕಡೆಗೆ, ಲಕ್ಷ್ಯದ ಕಡೆಗೆ ಇದ್ದಾಗ ಬೇರೆ ಪ್ರೀತಿಗಳು ನಮ್ಗೆ ಡಿಸ್ಟರ್ಬ್ ಆಗದಿಲ್ದಾಗ, ಒಂದು ಐಸ್ ಕ್ರೀಮ್ ಮೇಲೆ ಪ್ರೀತಿ ಕೂಡ ಎಜುಕೇಶನ್ಗೆ ಡೇಂಜರನೇ. ಕರೆಕ್ಟ್ ಆರ್ ನಾಟ್? ಹಾಗೆ ಒಂದು ಸಿನಿಮಾ ಆಕ್ಟರ್ ಮೇಲೆ ಪ್ರೀತಿ ಇರ್ಬೋದು, ಯಾರ ಇನ್ಸ್ಟಾಗ್ರಾಮ್ ಸ್ಟಾರ್ ಮೇಲೆ ಪ್ರೀತಿ ಇರ್ಬೋದು. ಅದೆಲ್ಲ ಮಕ್ಕಳಿಗೆ ಅವ್ರದ್ದು ಇಂಟೆಲಿಜೆನ್ಸ್ಗೆ ಏಟ್ ಬೀಳುತ್ತೆ. ಅವರಿಗೆ ಆ ಪ್ರೀತಿನ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ದೆನ್ ಕಮ್ಸ್ ಲಾಂಗಿಂಗ್ಸ್. ಲಾಂಗಿಂಗ್ಸ್ ಅಂದ್ರೆ ಏನು? ಆಸೆಗಳು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೋಹಗಳು. ಅಪ್ಪ ನಂಗೆ ಇವಾಗ ಬೇಕೇ ಬೇಕು, ಈಗ ತಿನ್ಲೇಬೇಕು, ನಂಗೆ ಚೆನ್ನಾಗಿರೋ, ತಿಂದಿಲ್ಲ ಅಂದ್ರೆ ನಾನು ಚೆನ್ನಾಗಿರಲ್ಲ. ಪ್ರೀತಿಗಿಂತ ನೆಕ್ಸ್ಟ್ ಅಂದ್ರೆ ಇದು ಅದಕ್ಕಿಂತ ಡೇಂಜರ್. ಲಾಂಗಿಂಗ್ಸ್ ಒಳ್ಳೇದ ಕೆಟ್ಟದ್ದ? ಅಂದ್ರೆ ಈ ಆಸೆ ಅನ್ನೋದು ಅಥವಾ ಮೋಹ ಅನ್ನೋದು ಒಳ್ಳೇದ ಕೆಟ್ಟದ್ದ? 100% ಕರೆಕ್ಟ್ ಆಗಿ ಎಲ್ಲಿ ಯೂಸ್ ಮಾಡ್ಬೇಕೋ ಅಲ್ಲಿ ಯೂಸ್ ಮಾಡಿದ್ರೆ ಅದು ಒಳ್ಳೇದು. ನಾನು ಅತ್ಯುತ್ತಮ ವಿದ್ಯಾರ್ಥಿ ಆಗಬೇಕು ಅನ್ನೋ ಮೋಹ, ವ್ಯಾಮೋಹ, ಲೋಭ ಏನಾದ್ರೂ ಹಾಕೊಳ್ಳಿದ್ರೊಳಗಡೆ ಅವಾಗ ಅವರು ಸಕ್ಸಸ್ ಆಗ್ತಾರೆ. ಅದೇ ರೀತಿ ನಾನು ಬೇರೇನೋ ಮಾಡಬೇಕು, ಇದನ್ನ ಪ್ರಿಯಾರಿಟಿ ಚೇಂಜ್ ಮಾಡಿದಾಗ ಅದು ಡೇಂಜರ್ ಆಗುತ್ತೆ. ನೆಕ್ಸ್ಟ್ ಇಂಡಿಪೆಂಡೆನ್ಸ್. ಈ ಭೂಮಿ ಮೇಲೆ ಮಕ್ಕಳನ್ನ ಕೇಳಿ, ಅವ್ರಿಗೆ ಇಷ್ಟ ಬಂದಂಗೆ ಇರಕ್ಕೆ ಇಷ್ಟಪಡ್ತಾರೆ. ಅಪ್ಪ ಅಮ್ಮನ್ನ ಕೇಳಿ, ಅವ್ರಿಗೆ ಇಷ್ಟ ಬರಂಗೆ ಇಷ್ಟಪಡ್ತಾರೆ. ಯಾರಿಗಾದ್ರೂ ಬೇಕಾಗಿರೋ ಒಂದೇ ಒಂದು ವಿಚಾರ ಏನಂತಂದ್ರೆ ಇಂಡಿಪೆಂಡೆನ್ಸ್. ಒಂದು ವಿಷಯ ನಾನು ಹೇಳ್ತೀನಿ, ಈಗ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ಡಿಸಿಪ್ಲಿನ್, ಇಂಡಿಪೆಂಡೆನ್ಸ್ ಕೊಡದಿರಂಗೆ ಅವ್ರನ್ನ ಹಿಂಗೇ ಮಾಡಿ ಅಂತ ಹೇಳಿದಾಗ ಏನ್ ಮಾಡ್ತಾರೆ? ಇವಾಗ ನಮ್ದು ಎಂಪ್ಲಾಯೀಸ್ ಇರ್ತಾರೆ, ಒಂದು ಲೆವೆಲ್ಗೆ ಅವ್ರಿಗೆ ನಾವು ಇದು ಕೊಡ್ತೀವಿ, ಏನ್ ಕೊಡ್ತೀವಿ? ಫ್ರೀಡಮ್ ಕೊಡ್ತೀವಿ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಂತ. ಹಾಗೆ ಅಪ್ಪ ಅಮ್ಮಂಗೊಂದು ಫ್ರೀಡಮ್ ಇರುತ್ತೆ, ನಿಮ್ ರೆಸ್ಪಾನ್ಸಿಬಿಲಿಟಿ ಮಾಡಿ ಅಂತ. ಹಾಗೆ ಟೀಚರ್ಸ್ಗೊಂದು ಫ್ರೀಡಮ್ ಇರುತ್ತೆ. ಹಾಗೆ ಮಕ್ಳಿಗೊಂದು ಫ್ರೀಡಮ್ ಕೊಟ್ಟಾಗ ಅವರು ಅವ್ರದೇ ಆದಂತ ರೀತಿಲಿ ಆ ಫ್ರೀಡಮ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಬೇಕಾ ಬೇಡವಾ? ಹೇಗೆ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳೋ ರೀತಿಲಿ ಮಾಡೋದು? ಯಾಕಂದ್ರೆ ಬಂಧನ ಏರ್ಬಿಟ್ಟು ಯಾವುದೇ ಕೆಲಸ ಮಾಡಕ್ ಆಗಲ್ಲ. ಬಂಧನ ಏರ್ದಾಗ ಅಲ್ಲಿ ಆ ವೈಬ್ರೇಷನ್ಸ್ ಚೆನ್ನಾಗಿರಲ್ಲ, ಖುಷಿಯಿಂದ ಮಕ್ಕಳು ಕಲಿಯಲ್ಲ. ಆ ಇಂಡಿಪೆಂಡೆನ್ಸ್ ನ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಗೋಲ್, ಗುರಿ. ಗುರಿ ಅಂದ್ರೆ ಏನು? ಎಲ್ರಿಗೊಂದು ಗುರಿ ಇದ್ದೇ ಇರುತ್ತೆ. ಏನ್ ಗುರಿ? ನಾನು ದೊಡ್ಡವನಾದ್ಮೇಲೆ IAS ಆಫೀಸರ್ ಆಗ್ಬೇಕು. ದೊಡ್ಡವನಾದ್ಮೇಲೆ IAS ಆಫೀಸರ್ ಆಗೋದಿರ್ಲಿ, ಇವತ್ತು ನೀನು 2 essay ಬರೀಬೇಕು. 2 essay ಬರ್ದಿದ್ಯಾ? ಅದು ಗುರಿ. ಅಂದ್ರೆ ನನ್ನ ಗುರಿ ಏನಿದೆ, ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ. 3 ವರ್ಷ ಆದ್ಮೇಲೆ ನಾನು ಏನೋ ಸಂಪಾದನೆ ಮಾಡ್ಬೇಕು, ಎಲ್ಲೋ ಒಂದು ಲೆವೆಲ್ಗೆ ಹೋಗ್ಬೇಕಂದ್ರೆ ಡಿವೈಡ್ ಮಾಡ್ಕೊಬೇಕಂತ. ಏನ್ ಹೇಳಿ? 1 ವರ್ಷದಲ್ಲಿ ಒಂದ್ ಮಗು 60 ಚಾಪ್ಟರ್ ಕಲಿಬೇಕು ಅಂದ್ರೆ 6 ಸಿಲೆಬಸ್ ಅಲ್ಲಿ 60 ಚಾಪ್ಟರ್ ಕಲಿಬೇಕಂದ್ರೆ 300 ದಿವಸದಲ್ಲಿ ಪ್ರತಿ ದಿವಸ ಪ್ರತಿ ಲೆಕ್ಕಾಚಾರದಲ್ಲಿ ಎಷ್ಟು ಲೈನ್ಗಳನ್ನ ಕಲಿಬೇಕು ಅನ್ನೋದಕ್ಕೆ ಕ್ಲೀನ್ ಆಗಿ ಗುರಿನ ಸೆಟ್ ಮಾಡಿದೀರಾ? ಈ 3 ಜನ ಆಗ್ಲಿ ಅಥವಾ ವಿದ್ಯಾರ್ಥಿ ಆಗ್ಲಿ 4 ಜನ ಸೇರ್ಕೊಂಡು ಆ ಮಗುಗೆ ಗುರಿ ಸೆಟ್ ಮಾಡಿದಿರಾ? ಸೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀರಾ? ಇವಾಗ ಎಷ್ಟೊಂದ್ಸತಿ ಹೇಳ್ತಾರೆ, ನಾನು ಕೆಲವರಿಗೆಲ್ಲ ಗೋಲ್ ಸೆಟ್ಟಿಂಗ್ ಮಾಡ್ಕೊಡ್ತೀನಿ, ಈ ತರ ಮಾಡಿ ನೀವು ಚೆನ್ನಾಗುತ್ತೆ, ಆ ತರ ಮಾಡಿ ಚೆನ್ನಾಗುತ್ತೆ ಅಂತ. ಯಾವತ್ತೂ ಅದು ವರ್ಕೌಟ್ ಆಗಲ್ಲ. ಯಾಕೆ ಹೇಳಿ? ನನ್ ಗುರಿ ನಾನೇ ಸೆಟ್ ಮಾಡ್ಕೊಬೇಕು. ಆ ರೀತಿ ಮಕ್ಕಳಿಗೆ ಹೇಗೆ ಗೋಲ್ ಸೆಟ್ ಮಾಡ್ಕೊಳೋದು, ಪ್ರತಿ ದಿವಸ ಹೇಗೆ ಮುಂದಕ್ಕೆ ಹೋಗೋದು, ಸಂಕಲ್ಪನ ಹೇಗೆ ಇಟ್ಕೊಳೋದು ಅಂತ ಯೋಚನೆ ಮಾಡೋಂಥ ಕೆಲಸಗಳನ್ನ ಮಾಡ್ಬೇಕಾಗಿರುತ್ತೆ. ಮತ್ತೆ ಎಕ್ಸ್ಕ್ಯೂಸಸ್ ಸಿಕ್ಕಾಪಟ್ಟೆ. ಈ ಭೂಮಿ ಮೇಲೆ ದೇವ್ರು ಬಿಟ್ರೆ ನನ್ನೂ ಸಹಿತ ಸೇರ್ಕೊಂಡು ಎಲ್ರು ಬರೀ ಎಕ್ಸ್ಕ್ಯೂಸ್ ಕೊಡೋದೇ ಅದು. ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀವಿ. ಎಕ್ಸ್ಕ್ಯೂಸ್ ಅಂದ್ರೆ ಏನು? ಕಾರಣ. ಯಾಕೆ ಹೋಮ್ವರ್ಕ್ ಮಾಡಿಲ್ಲ? ಒಂದ್ ಕಾರಣ. ಯಾಕೆ ಸರಿಯಾಗಿ ಓದಿಲ್ಲ? ಒಂದ್ ಕಾರಣ. ಯಾಕೆ ದುಡ್ಡು ಪೇ ಮಾಡಿಲ್ಲ? ಒಂದ್ ಕಾರಣ.
ಯಾಕೆ ಆಫೀಸ್ಗೆ ಬಂದಿಲ್ಲ? ಒಂದ್ ಕಾರಣ. ಈ ರೀತಿ ಕಾರಣ ಕೊಟ್ಕೊಂಡಿರೋ ಸಮಾಜ ಸುತ್ತ ಇದ್ದಾಗ ಮಕ್ಕಳುಗಳು ಕಲಿಯಕ್ಕೆ ಕಾರಣನೂ ಕೊಡ್ತಾರೆ. ಅವ್ರಿಗೆ ಕಾರಣ ಕೊಡ್ದಿರಂಗೆ ಹೇಗೆ ಭಗವಂತನ ತರ ಇವತ್ತು ಭೂಮಿ ಮೇಲೆ ಭಗವಂತ ನಮ್ಗೆ ಬೇಕಾಗಿರೋದೆಲ್ಲ ಕೊಟ್ಟಿದ್ದಾನೆ. ಯಾವ್ದಾದ್ರು ಒಂದು ಕಾರಣ ಕೊಟ್ಟಿದ್ದಾನ? ನಾಳೆ ಬೆಳಿಗ್ಗೆ ಕಂಡೀಷನ್ ಹಾಕ್ಬಿಡ್ಲಿ ಎಲ್ಲ 130 ಕೋಟಿ ಜನ ಇಂಡಿಯಾದಲ್ಲಿ ಇರೋರು, ಬೇರೆ ದೇಶದವ್ರು ಬಿಟ್ಟಾಕಿ, ಅಥವಾ 800 ಕೋಟಿ ಜನ ಬೆಳಿಗ್ಗೆ 8 ಗಂಟೆಗೆ ಎದ್ದು ನನಗೆ ಹಾರತಿ ಎತ್ತು ಪೂಜೆ ಮಾಡಿದ್ರೆ ಮಾತ್ರ ಇವತ್ತು ಸೂರ್ಯ ಹುಟ್ಟಿಸ್ತೀನಿ ಅಂತ ಎಲ್ಲಾದ್ರೂ ಕಂಡೀಷನ್ ಹಾಕಿದಾರ? ಇಲ್ಲ ನೀವು ಪೂಜೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹುಟ್ಟದ್ ಬಿಟ್ಟಿದಾರ? ಬಿಟ್ಟಿಲ್ಲ. ಅಂದ್ರೆ ಎಕ್ಸ್ಕ್ಯೂಸ್ ಇಲ್ದಿರೋ ಜೀವನ ನಡೆಸ್ತಾ ಇರೋದು, ಪ್ರಪಂಚ ನಡೆಸ್ತಾ ಇರೋದು ಪ್ರಕೃತಿ ಮತ್ತು ದೇವರು ಮಾತ್ರನೇ. ಆ ರೀತಿ ಮಕ್ಕಳನ್ನ ಡೆವಲಪ್ ಮಾಡೋಂಥ ರೆಸ್ಪಾನ್ಸಿಬಿಲಿಟಿ ನಮ್ಗೆಲ್ರಿಗೂ ಇರುತ್ತೆ. ಅದೇ ರೀತಿ ತಗೊಂಡ್ರೆ ನೆಗೆಟಿವಿಟಿ, ಏನ್ ತಗೊಂಡ್ರೆ ನೆಗೆಟಿವಿಟಿ. ಅರೆ ಚೆನ್ನಾಗಿ ಹೋದ್ರೆ ಇನ್ನೊಂದ್ 2 ದಿವಸದಲ್ಲಿ ಆ ಸಕ್ಸಸ್ ಬರುತ್ತೆ, ಅದ್ ಬರುತ್ತೆ. ಬರ್ಲಿಲ್ಲ ಅಂದ್ರೆ, ಕಲೀಲಿಲ್ಲ ಅಂದ್ರೆ ಕರೆಕ್ಟ್ ಅಲ್ವಾ? ಈಗ ಎಲ್ಲರೂ ಹಂಗೇನೆ. ಇವಾಗ 1120 ಲ್ಯಾಬ್ ಓಪನ್ ಮಾಡ್ತೀನಿ, ಮಕ್ಳಿಗೆಲ್ಲ ಫ್ರೀ ಎಜುಕೇಶನ್ ಆಗ್ಲಿಲ್ಲ ಅಂದ್ರೆ, ಮಕ್ಕಳು ಸೇರ್ಲಿಲ್ಲ ಅಂದ್ರೆ ನೆಗೆಟಿವಿಟಿ ಒಳ್ಳೇದು. ಆದ್ರೆ ನೆಗೆಟಿವಿಟಿ ಎಲ್ಲಿ ಯೂಸ್ ಮಾಡ್ಬೇಕು, ಎಷ್ಟಕ್ಕೆ ಯೂಸ್ ಮಾಡ್ಬೇಕು, ನೆಗೆಟಿವಿಟಿ ಯಾವ್ದ್ರಲ್ಲಿ ತಗೊಬೇಕು, ಅದನ್ನ ಯೋಚನೆ ಮಾಡ್ಬೇಕಾಗಿರೋಂಥ ಬುದ್ಧಿವಂತಿಕೆ ಭಗವಂತ ನಮ್ಗೆ ಮಕ್ಕಳಲ್ಲೂ ನಮ್ಮಲ್ಲೆಲ್ಲ ತುಂಬಿರ್ತಾರೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದಲ್ಲ, ಅವ್ರಿಗೆ ಅನುಭವಕ್ಕೆ ತರಬೇಕಾಗಿರೋಂಥ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ರಿಗೂ ಇದೆ. ಆ ರೆಸ್ಪಾನ್ಸಿಬಿಲಿಟಿನ ವಿಶ್ವಗ್ರದ 7,000 ಜನ ಆಲ್ಮೋಸ್ಟ್ ಏನು ಫ್ರೀಲಾನ್ಸರ್ಸ್ ಏನಿದೀವಿ, ಟ್ರೈನರ್ಸ್ ಏನಿದೀವಿ ಅಕ್ರಾಸ್ ಕರ್ನಾಟಕ ತಗೊಂಡಿದೀವಿ. ಕೆಲವರು ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ಬೋದು, ಕೆಲವರು ಅರ್ಧ ಸೀರಿಯಸ್ ಆಗಿ ತಗೊಂಡಿರ್ಬೋದು. ಬಟ್ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಸೀರಿಯಸ್ ಆಗಿ ತಗೊಂಡ್ರೆ ಇದೆಲ್ಲ ನಡೆಯೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಕಾಂಪಿಟೇಷನ್ ಇಲ್ದಿರೋ ಪ್ರಪಂಚ ಯಾವ್ದು ಇದೆ ರೀ? ದೇವರಲ್ಲೂ ಕಾಂಪಿಟೇಷನ್ ಇದೆ, ಕರೆಕ್ಟ್ ಅಲ್ವಾ? ಎಲ್ಲಿ ನೋಡಿದ್ರು ಕಾಂಪಿಟೇಷನ್ ಇದೆ. ಕರ್ನಾಟಕದಲ್ಲಿ ಕನ್ನಡದವರ ಮೇನ್ ಆಗಿರ್ಬೇಕು, ಅದಾಗಿರ್ಬೇಕು, ಫಸ್ಟ್ ಬರ್ಬೇಕು, ಸೆಕೆಂಡ್ ಬರ್ಬೇಕು. ಕಾಂಪಿಟೇಷನ್ ಎಷ್ಟು ಒಳ್ಳೇದು, ಯಾವ ಲೆವೆಲ್ ನಾವು ಕಾಂಪಿಟೇಷನ್ ಮಾಡಬೇಕು. ಇವತ್ತು ನಮ್ಮ ವಿಶ್ವಗ್ರಹದ ಎಲ್ಲಾ ಸಿಲೆಬಸ್ ಅಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ಕಾಂಪಿಟೇಷನ್ ಮಾಡ್ತೀವಿ ಅಂತಂದ್ರೆ, ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಪೇರೆಂಟ್ಸ್ ಕಡೆಯಿಂದ ಮಕ್ಕಳ ಕಡೆಯಿಂದ ಸರಿಯಾದ ಸಮಯದಲ್ಲಿ ಬೇಕಾಗಿರೋಂತ ಸರಿಯಾದ ವಿಚಾರಗಳು ಬಂದ್ರೆ ನಿಮ್ಮ ಮಕ್ಕಳನ್ನ ಕಾಂಪಿಟೇಷನ್ ಅಲ್ಲಿ, ಯಾವುದೇ ಕಾಂಪಿಟೇಷನ್ ಅಲ್ಲಿ ಯಾರು ಸೋಲ್ಸಕ್ ಆಗದಿಲ್ದಿರೋ ತರ ರೆಡಿ ಮಾಡೋ ಜವಾಬ್ದಾರಿ ವಿಶ್ವಗ್ರಹ ತಗೊಂತಾ ಇದೆ. ಹೇಗ್ ಮಾಡ್ತೀವಿ, ಎಷ್ಟು ಸಮಯ ಬೇಕಾಗುತ್ತೆ, ಅದಕ್ಕೆ ನೀವ್ ಎಷ್ಟು ಖರ್ಚು ಮಾಡ್ಬೇಕಾಗುತ್ತೆ, ಇಲ್ಲ ಅದನ್ನ ಫ್ರೀ ಮಾಡ್ಸಕ್ ನೀವ್ ಏನ್ ಮಾಡ್ಬೇಕಾಗುತ್ತೆ ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಅಲ್ಲಿ ಬರೋದು ಈಗೋ ಅಂದ್ರೇನು? ನಂಗೆಲ್ಲ ಗೊತ್ತು, ಎಲ್ಲಾದ್ರೂ ಬದುಕೊಂತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ನಂಗೆ ಇದು ಅವಶ್ಯಕತೆ ಇಲ್ಲ. ಇದು ಈಗೋ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ, ನನಗೂ ಇರುತ್ತೆ, ನಿಮಗೂ ಇರುತ್ತೆ. ಈಗೋ ಅನ್ನೋದು ತುಂಬಾ ಒಳ್ಳೇದು. ಎಲ್ಲಿ ಈಗೋ ತೋರಿಸ್ಬೇಕು, ಎಲ್ಲಿ ಈಗೋ ತೋರಿಸಬಾರ್ದು. ಒಂದ್ ಟೀಚರ್ ಬೈತಾರೆ, ಅಲ್ಲಿ ಈಗೋ ಬರುತ್ತೆ. ನನಗ್ ಬೈದ್ರಾ, ನನಗ್ ಹಿಂಗಂದ್ರೆ ಎಲ್ರ ಮುಂದೆ ನನಗ್ ಹೊಡೆದ್ರಾ ಅನ್ನೋ ಒಂದು ಈಗೋ ಎಲ್ಲದರಲ್ಲೂ ಇರುತ್ತೆ. ಒಂದು ಪ್ರಾಣಿಗಳಿಗೆ, ಮನುಷ್ಯನಿಗೆ ಮಾತ್ರ ಇರುತ್ತೆ, ಪ್ರಾಣಿಗಳು ಇರುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಮನುಷ್ಯರಿಗಂತೂ ಇದ್ದೇ ಇರುತ್ತೆ. ಚಿಕ್ಕ ಮಗುಗೂ ಇರುತ್ತೆ ಈಗೋ. ನನ್ನ ಹತ್ರ ಹೊಸ ಪೆನ್ಸಿಲ್ ಇದೆ ಅನ್ನೋ ಈಗೋ. ಫಾರ್ ಎಕ್ಸಾಂಪಲ್, ಆ ಈಗೋನ ಕೂಡ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಇಷ್ಟು ವಿಚಾರಗಳು ನಡೆದಾಗ ಸರಿ ಹೋಗುತ್ತೆ. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ಸಪರೇಟ್ ಕ್ಲಾಸ್ ಇಟ್ಕೊಂಡು ಇದನ್ನ ಹೇಳ್ಕೊಟ್ರೆ, ಸ್ಕೂಲ್ ಸಿಲೆಬಸ್ ಆಗ್ಲಿ, ಅವ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಲಿ, ಅದೆಲ್ಲ ಯಾವಾಗ ಹೇಳ್ಕೊಡ್ತೀರಾ ಸರ್, ಅದೆಲ್ಲ ಯಾವಾಗ ಮಕ್ಕಳು ಕಲಿತಾರೆ ಸರ್, ಇದೆಲ್ಲ ಅವಶ್ಯಕತೆ ಇಲ್ಲ ಸರ್ ಅನ್ನೋ ವಾದಕ್ಕೆ ಆನ್ಸರ್ ಇಲ್ಲಿದೆ. ನಿಮ್ಮ ಮಕ್ಕಳನ್ನ ಇದಿಷ್ಟನ್ನು ಸಿಲೆಬಸ್ ಜೊತೆನೆ, ಈಗ ಹೇಗೆ ಒಂದು ಫುಲ್ ಮೀಲ್ಸ್ ಅಲ್ಲಿ ಅನ್ನ, ಸಾಂಬಾರ್, ಕರ್ಡು ಅದೆಲ್ಲ ಇರುತ್ತೆ, ಅದೇ ರೀತಿ ಪ್ರತಿಯೊಂದನ್ನು ಕೊಡುವಂತ ಅದ್ಭುತವಾದ ಪ್ರೋಗ್ರಾಮ್ ನಮ್ಮ ಕರ್ನಾಟಕದ 1120 ಹಳ್ಳಿಗಳಲ್ಲಿ ಬರ್ತಾ ಇದೆ. ಅದರಲ್ಲಿ ಒಂದು 5 ಬೇಸಿಕ್ ಕೋರ್ಸಸ್, ಒಂದು ಮನುಷ್ಯನಿಗೆ ಬೇಕಾಗಿರೋ ಎಲ್ಲಾ ವಿಚಾರಗಳನ್ನು, ಒಂದು ಸ್ಟೂಡೆಂಟ್ ನ ಅದ್ಭುತವಾದ ಸ್ಟೂಡೆಂಟ್ ಮಾಡುವಂತ ಎಲ್ಲಾ ವಿಚಾರಗಳನ್ನು 2 ರಿಂದ 3 ವರ್ಷ, ಎಷ್ಟು 3 ವರ್ಷ ಆ 5 ಕೋರ್ಸ್ಗಳಲ್ಲಿ ಮಕ್ಕಳು ಪರಿಣಿತಿ ಹೊಂದಿದ್ರೆ, ಯಾವುದೇ ಒಂದು ಅವ್ರು ಯಾವ ಫೀಲ್ಡ್ ಅಲ್ಲಿ ಆದ್ರೂ ತಗೊಳ್ಳಿ, ದೆಲ್ ಬಿ ವೆರಿ ವೆರಿ ಎಕ್ಸಲೆಂಟ್. ಓಕೆ, ಅದು ಹೇಗೆ, ಏನು, ಯಾವ್ದಾವ್ದ ಕೋರ್ಸ್ಗಳನ್ನ ನೋಡೋಣ. ನಾನು ಹೇಳ್ದಂಗೆ ಈಗ ಜಸ್ಟ್ ಏನೇನೆಲ್ಲ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೋದು ಅಂತ ನೋಡಿದೀವಿ. ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಎಂಪವರಿಂಗ್ ಸ್ಟೂಡೆಂಟ್ಸ್ ಅಂಡ್ ಲರ್ನರ್ಸ್ ಅಕ್ರಾಸ್ ಕರ್ನಾಟಕ, ಆನ್ಲೈನ್ ಅಂಡ್ ಆಫ್ಲೈನ್. ಅಂದ್ರೆ ನಾವು ವಿಶ್ವಗ್ರಹದವರು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸಸ್ಗೆ ಎಂಟ್ರಿ ಆಗಿದ್ದೀವಿ ಮಾರ್ಕೆಟ್ಗೆ. ಜುಲೈ 1ನೇ ತಾರೀಕಿಂದ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಜುಲೈ 1ನೇ ತಾರೀಕಿಂದ ಪ್ರತಿ ತಿಂಗಳು 1ನೇ ತಾರೀಕಿಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, 15ನೇ ತಾರೀಕು ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಜುಲೈ 1ನೇ ತಾರೀಕು ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, 15ನೇ ತಾರೀಕು ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಆಗಸ್ಟ್ ಅಲ್ಲಿ 1ನೇ ತಾರೀಕು ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, 15ನೇ ತಾರೀಕು ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪ್ರತಿ ತಿಂಗಳು 2 ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಥ್ರೂ ಔಟ್ ದ ಇಯರ್ ಅಡ್ಮಿಷನ್ಸ್ ಓಪನ್ ಇರುತ್ತೆ. ಓಕೆ, ಸೊ ಏನ್ ಅಡ್ಮಿಷನ್ ಬಗ್ಗೆ ಮಾತಾಡ್ತಾ ಇದೆ, ಥ್ರೂ ಔಟ್ ದ ಇಯರ್ ಏನಿದೆ, ನಾವು ಮಾತಾಡ್ತಾ ಇರೋಂಥ 5 ಕೋರ್ಸ್ಗಳು ಈಗ ಏನ್ ಮಾಡಿದೀವಿ, 5 ಕೋರ್ಸ್ಗಳು ಲಾಂಚ್ ಮಾಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಬೇಕಾಗಿರೋಂಥ ಒಂದು ಅದ್ಭುತವಾದ ಪ್ರೋಗ್ರಾಮ್ ವೇದಿಕ್ ಮ್ಯಾಥಮೆಟಿಕ್ಸ್. ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ,
ಕಾಣಿಸ್ತಿದ್ರೆ ನೋಡ್ಕೊಳ್ಳಿ, ವೇದಿಕ್ ಮ್ಯಾಥಮೆಟಿಕ್ಸ್. ಓಕೆ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ. ಇದರಿಂದ ಏನೇನ್ ಬೆನಿಫಿಟ್, ಏನಕ್ಕೆ ಈ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನೋದನ್ನ ಕಲಿಬೇಕು? ಕಾಂಪಿಟೇಟಿವ್ ಎಕ್ಸಾಮ್ಸ್, ನವೋದಯ ಎಕ್ಸಾಮ್ಸ್, ಮತ್ತೆ JEE, ನೀಟು, ಯಾವ್ದ್ರಲ್ಲಾದ್ರೂ ಮ್ಯಾಥ್ಸು ಮತ್ತೆ ಕ್ಯಾಲ್ಕುಲೇಷನ್ ಬಂದಾಗ ಏನ್ ಇಂಪಾರ್ಟೆಂಟ್ ಆಗುತ್ತೆ? ಅವನಿಗೆ ಎಷ್ಟು ಫಾರ್ಮುಲಾ ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವನು ಎಷ್ಟು ಫಾಸ್ಟ್ ಆಗಿ ಆ ಲೆಕ್ಕಾಚಾರ ಮಾಡ್ತಾನೆ. ಇವತ್ತು ಅಡಿಷನ್ ಎಲ್ಲ ಮಕ್ಳಿಗೆ ಗೊತ್ತಿರುತ್ತೆ, ಸಬ್ಟ್ರಾಕ್ಷನ್ ಎಲ್ಲ ಮಕ್ಳಿಗೆ ಗೊತ್ತಿರುತ್ತೆ, ಮಲ್ಟಿಪ್ಲಿಕೇಶನ್ ಗೊತ್ತಿರುತ್ತೆ, ಡಿವಿಷನ್ ಗೊತ್ತಿರುತ್ತೆ. ಬಟ್ ಎಷ್ಟು ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದ್ರ ಮೇಲೆ ಅವ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಲಿ, ಅವ್ರದ್ದು ವಿಚಾರಗಳಾಗ್ಲಿ, ರಿಸಲ್ಟ್ ಆಗ್ಲಿ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ವೇದಾಸ್ ಅಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು, ಅದ್ರ ಡೀಟೇಲ್ ಎಲ್ಲ ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಅದ್ರದ್ದು ಬೆನಿಫಿಟ್ ಏನು? ಓಕೆ, ಒಟ್ನಲ್ಲಿ ವೇದಾಸ್ ಇಂದ ಬಂದಿದೆ, ಅಥರ್ವ ವೇದ ಇಂದ ಬಂದಿರುವಂತ ವೇದಾಸ್. ಅದಕ್ಕೆ ಬೇಕಾದ್ರೆ ಇನ್ನೊಂದ್ಸತಿ ಯಾವಾಗ ಎಕ್ಸ್ಪ್ಲೇಷನ್ ಕೊಡೋಣ, ಅದು ಅವಶ್ಯಕತೆ ಇಲ್ಲ. ಈಗ ಇಲ್ಲಿ 1 ವರ್ಷದ ಪ್ರೋಗ್ರಾಮ್. ಎಷ್ಟು? 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಆಗ್ಲಿ, 11ನೇ ಕ್ಲಾಸ್ ಆಗ್ಲಿ, 12ನೇ ಕ್ಲಾಸ್ ಆಗ್ಲಿ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತಾ ಇದೀವಿ. 1 ವರ್ಷ, ವಾರದಲ್ಲಿ 3 ತರಗತಿಗಳು. ಎಷ್ಟು? ವಾರದಲ್ಲಿ 3 ಕ್ಲಾಸಸ್ ಇರುತ್ತೆ, ಇಲ್ಲ ಅಂದ್ರೆ ಕಂಬೈನ್ಡ್ ಕ್ಲಾಸಸ್ ಇದ್ರೆ 2 ಕ್ಲಾಸಸ್ ಇರುತ್ತೆ. ಐದರ್ 3 ಕ್ಲಾಸಸ್ ಆರ್ 2 ಕ್ಲಾಸಸ್ ಇರುತ್ತೆ. ಇದ್ರಲ್ಲಿ ಏನ್ ಮಾಡ್ತೀವಿ? ಓಕೆ, 1 ಅವರ್ ಸೆಷನ್ ಇರುತ್ತೆ ಒಂದೊಂದು. ಓಕೆ, 90% ವಾರದಲ್ಲಿ 3 ಕ್ಲಾಸಸ್ ಇರುತ್ತೆ, 1 ವರ್ಷ ಇರುತ್ತೆ. ಏನೇನ್ ಮಾಡ್ತೀವಿ ಇದರಲ್ಲಿ ಅಂತಂದ್ರೆ, ಈ ಒಂದು ಬ್ಯಾಚ್ ಅಲ್ಲಿ 30 ಜನ ವಿದ್ಯಾರ್ಥಿಗಳನ್ನ ತಗೊಂತೀವಿ. ಆನ್ಲೈನ್ ಆಗಿರ್ಬೋದು, ಅದು ಆಫ್ಲೈನ್ ಆಗಿರ್ಬೋದು, 30 ಜನ ವಿದ್ಯಾರ್ಥಿಗಳನ್ನ ತಗೊಂತೀವಿ. ಟೋಟಲ್ 52 ವಾರಗಳಿರುತ್ತೆ. ಎಷ್ಟು ವಾರಗಳು? 1 ವರ್ಷದಲ್ಲಿ 52 ವಾರಗಳಿರುತ್ತೆ. 52 ವಾರಗಳಲ್ಲಿ ಓಕೆ ಏನ್ ಮಾಡ್ತೀವಿ? ವಾರಕ್ಕೆ 3 ತರಗತಿ ಅಂತಂದ್ರೆ ಟೋಟಲ್ ಅವ್ರಿಗೆ ಬರೋದು 152 ಇಂಟು 3 ಎಷ್ಟು ಬಂತು? 156. 156 ಕ್ಲಾಸ್ಗಳ ಬರುತ್ತೆ. ಈ 156 ಕ್ಲಾಸ್ಗಳಲ್ಲಿ ಏನೇನ್ ಮಾಡ್ತೀವಿ? 29 ಸೂತ್ರಗಳು ಬರ್ತವೆ, ಫಾರ್ಮುಲಾಸ್ ಬರ್ತವೆ, ಮೋರ್ ದೆನ್ 100 ಡಿಫ್ರೆಂಟ್ ಟ್ರಿಕ್ಸ್ ಬರ್ತವೆ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ. 16 ಬಂದು ಮೇನ್ ಸೂತ್ರಗಳು, ಮೇನ್ ಫಾರ್ಮುಲಾಸ್ 16 ಬರ್ತವೆ, ಮತ್ತೆ ಸಬ್ ಸೂತ್ರಗಳು 13 ಬರುತ್ತೆ, ಸ್ಮಾಲ್ ಫಾರ್ಮುಲಾಸ್. ಯಾವ ತರ ಇರುತ್ತೆ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು, ಸಾಕಷ್ಟು ಇಂಟರ್ನೆಟ್ ಅಲ್ಲಿ ಪ್ರತಿಯೊಬ್ರು ಹಾಕ್ತಿರ್ತಾರೆ. ಬಟ್ ಒಂದು ಸ್ಟ್ರಕ್ಚರ್ಡ್ ವೇಲಿ ಕರೆಕ್ಟ್ ಆಗಿ ಮಕ್ಳಿಗೆ ಹೇಳ್ಕೊಡಂತ ಒಂದು ಸಾಲಿಡ್ ಕಾನ್ಸೆಪ್ಟ್ ವಿತ್ ಮಟೀರಿಯಲ್ಸ್ ನಾವು ಫ್ರೀ ಆಗಿ ಕೊಡ್ತೀವಿ, ಮೆಟೀರಿಯಲ್ಸ್ಗೆ ಚಾರ್ಜ್ ಮಾಡಲ್ಲ. 1 ವರ್ಷ ವೇದಿಕ್ ಮ್ಯಾಥಮೆಟಿಕ್ಸ್ಗೆ ಕೇವಲ 3,000 ರೂಪಾಯಿ ಪ್ಲಸ್ GST ಅಂತೂ ಕಟ್ಟಲೇಬೇಕು. 3,000 ಪ್ಲಸ್ GST ವಿತ್ ಮೆಟೀರಿಯಲ್ಸ್ ಕೊಡ್ತೀವಿ. ಈ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ಮಗು ಮಿನಿಮಮ್ 2 ವರ್ಷ ಬೇಕಾಗುತ್ತೆ. ಅಂದ್ರೆ ಒಂದೇ ವರ್ಷದಲ್ಲಿ ಹೇಳ್ಕೊಡ್ಬೋದು, ಎಲ್ಲರೂ 3 ತಿಂಗಳಿಗೆ ಹೇಳ್ಕೊಡ್ತಾರೆ. 3 ತಿಂಗಳಿಗೆ 3,000 ಹೇಳ್ಕೊಟ್ಟು ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಸ್ಪೀಡ್ ಅಂಡ್ ಆಕ್ಯುರಸಿ ಬರಲ್ಲ. ಸ್ಪೀಡ್ ಅಂಡ್ ಆಕ್ಯುರಸಿ ಅಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ನಾವು 1 ವರ್ಷ ಕಾಲಾವಕಾಶನ ತಗೊಂಡು ಮಕ್ಳಿಗೆ ಅದು ಹೇಳ್ಕೊಡ್ತೀವಿ. ಯಾವ ರೀತಿ ಎಲ್ಲ ಇರುತ್ತೆ ಅದರಲ್ಲಿ ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಓಕೆ, ಅಡಿಷನ್ ತಗೊಳ್ಳೋಣ. 3, 4, 5, 9, 7, 8. ಓಕೆ, ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಬರ್ಬೋದು. 36 ಬಂತು, ಕರೆಕ್ಟ್. 8, 7, 15, 15, 9, 24, 29, 33, 36. ಎಷ್ಟು ಫಾಸ್ಟ್ ಆಗಿ ಬಂತು. ಹೇಗೆ? ಲೆಸ್ ದೆನ್ ಎ ಸೆಕೆಂಡ್ ಅಲ್ಲಿ ನಾನು ಹೇಳಬಲ್ಲೆ. ಯಾವ ರೀತಿ ನಾವು ಅಡಿಷನ್ ಮಾಡ್ತೀವಿ? 3 + 4, 4 + 5, 5 + 9, 9 + 7, ಕ್ಯಾರಿ, ದಶಾಂಶ ಅಂತೆಲ್ಲ ತಗೊಂಡು ಹೇಳ್ಕೊಡ್ತಾರೆ ಟ್ರೆಡಿಷನಲ್ ಮ್ಯಾಥಮೆಟಿಕ್ಸ್ ಅಲ್ಲಿ. ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಷ್ಟು ಫಾಸ್ಟ್ ಆಗಿ ಹೆಂಗ್ ಹೋಗ್ತೀವಿ? ಇವಾಗ ಇದಿಷ್ಟಿದೆ, ಇಷ್ಟು ಫಾಸ್ಟ್ ಆಗಿ ಹೇಳಿದೆ. ಲೆಟ್ಸ್ ಅನ್ ಎಕ್ಸಾಂಪಲ್. ಇನ್ನೊಂದು ದೊಡ್ಡದಾಗಿ ತಗೋಣ ಲೆಕ್ಕ. ಓಕೆ, 8, 7, 6, 5, 9, 4, 3, 1, 7, 6, 5, 9, 7, 8. ಇವಾಗ ಇಷ್ಟು ತಗೊಂಡಿದ್ದೀವಿ. ಇದೇ ತರ ಇನ್ನೂ ಕೆಳಗಡೆ ಫುಲ್ ಲಿಸ್ಟ್ ಅಲ್ಲಿ ಹೋಯ್ತು ಅಂತ ಇಟ್ಕೊಳ್ಳಿ ಅಡಿಷನ್. ಇದು ಒಂದೇ ಮಾತು ಹೇಳ್ತೀನಿ, ಈ ಅಡಿಷನ್ ಇಂದ ನಮ್ಗೆ ಉಪಯೋಗ ಏನು ಅಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಮ್ಯಾಥಮೆಟಿಕ್ಸ್ಗೆ ಅಂತ, ಅಡಿಷನ್ಗೆ ಅಂತ ಕೆಲವು ಸೆಲ್ಗಳಿರ್ತವೆ, ಸಬ್ಟ್ರಾಕ್ಷನ್ಗೆ ಅಂತ ಕೆಲವು ಸೆಲ್ಗಳಿರ್ತವೆ. ಅದನ್ನ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಮೆಥಡ್ಸ್ ಯೂಸ್ ಮಾಡಿದಾಗ ಬ್ರೈನ್ ಕ್ಯಾಲ್ಕುಲೇಷನ್ ಜಾಸ್ತಿ ಸ್ಪೀಡ್ ಆಗುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಈಗ ವೇದಿಕ್ ಮ್ಯಾಥಮೆಟಿಕ್ಸ್ ಲೆಕ್ಕದಲ್ಲಿ ಹೇಗೆ ಸಾಲ್ವ್ ಮಾಡ್ತೀವಿ? ನಾನು ಶಿವ ಅಷ್ಟು ಫಾಸ್ಟ್ ಆಗಿ ಹೆಂಗೆ ಅದು ಹೇಳಕ್ ಸಾಧ್ಯ ಆಯ್ತು ಅನ್ನೋದನ್ನ ನೋಡೋಣ. ಏನ್ ಮಾಡ್ತೀವಿ ಅಂತಂದ್ರೆ, ಈ 5 + 6 ಎಷ್ಟು? 11, 11 + 7 18, 18 + 1 19, 19 + 3 22. ಹಿಂಗೆ ಹೋಗ್ತಾ ಇರ್ಬೇಕಾಗುತ್ತಲ್ಲ. ಅದ್ರ ಬರೋ ನಾವೇನ್ ಮಾಡ್ತೀವಿ, 2 ಅಂಕಗಳು ಎಲ್ಲಿ ಬರುತ್ತೆ
10ಕ್ಕಿಂತ ಜಾಸ್ತಿ ಎಲ್ಲಿ ಬರುತ್ತೆ ಅವಾಗ 10ನ ಬಿಟ್ಟು ಮಿಕ್ಕಿದ್ನ ಲೆಕ್ಕ ತಗೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನೋಡಿ, 5 6 ಎಷ್ಟು 11, ಇಲ್ಲೊಂದು ಗೆರೆ ಎಳೆದ್ಬಿಡ್ತೀನಿ. ಗೆರೆ ಎಳೆದ್ರೆ 10 ಬಿಟ್ಟಾಯ್ತು ಅಂತ, ಇವಾಗ ಎಷ್ಟು 1 1 7 8 9 12, ಇಲ್ಲೊಂದು ಗೆರೆ ಎಳೆದೆ 2 ಎತ್ಕೊಂಡೆ ಮೇಲೆ ಕ್ಯಾರಿ ಮಾಡಿದೆ. 6 9 15 ತೆಗೆದೆ 5 ಎತ್ಕೊಂಡೆ 10 ಅಂದ್ರೆ 0 ಬಂತಿಲ್ಲಿ. ಇಲ್ಲಿ 13 10 ಬಿಟ್ಟೆ 3 ತಗೊಂಡು ಹೋದೆ. ನೆಕ್ಸ್ಟ್ 11 1 10 0 8 15 ಅಂದ್ರೆ 5 ಲಾಸ್ಟ್ ಅಲ್ಲಿ ಮಿಕ್ಕುತ್ತೆ. ದೆನ್ ಎಷ್ಟು ಗೆರೆ ಇದೆ 1 2 3 4 5 6 7 8 1 2 3 4 5 6 7 8 8 ಗೆರೆ 85 ರೈಟ್ ಆನ್ಸರ್. ಸಿಂಪಲ್ ಮೆಥಡ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ. ನಾರ್ಮಲ್ ಮೆಥಡ್ ಅಲ್ಲಿ 6 5 ಎಷ್ಟು 11 11 7 18 18 19 22 26 35 40 46 53 61 70 77 85 ಕರೆಕ್ಟ್ ಆಗಿ ಬಂದಿದೆ ಆನ್ಸರ್. ಅಂದ್ರೆ ಈ ರೀತಿ ಲೆಕ್ಕ ಮಾಡ್ಕೊಂಡು ಹೋದಾಗ ಬ್ರೈನ್ಗೆ ನಾರ್ಮಲ್ ಅಡಿಷನ್ ಮಾಡ್ಕೊಂಡು ಹೋದಾಗ ಬ್ರೈನ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ಬೇಕಾಗುತ್ತೆ, ಮೆಮೊರಿ ಯೂಸೇಜ್ ಜಾಸ್ತಿ ಆಗುತ್ತೆ. ಬಟ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಪ್ಪಾ ಸಡನ್ ಗೀರ್ ಹಾಕ್ಬಿಟ್ರು ಅಷ್ಟು ಫಾಸ್ಟ್ ಆಗಿ ಹೇಳ್ಕೊಟ್ರು, ಟೆನ್ಷನ್ ಆಗ್ಬೇಡಿ. ಇದನ್ನ ಇನ್ನೂ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ನೋಡ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿದಾಗ ನಿಮ್ಮ ಮಕ್ಕಳು ವೇದಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಅವರೇ ಬಂದು ನಿಮ್ಗೆ ಇದನ್ನ ಇನ್ನ ಸ್ಪೀಡ್ ಆಗಿ ಹೇಳ್ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ, ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಥವಾ ಸ್ಕ್ವೇರ್ ರೂಟ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೋಣ. ಸ್ಕೂಲಲ್ಲಿ ಏನಾಗುತ್ತೆ, ಮಕ್ಕಳು ಹೇಗೆ ಕಲಿತಾರೆ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ತಗೋಣ. ಓಕೆ, ಈಗ 15 ಸ್ಕ್ವೇರ್ ಅಂದ್ರೆ ಏನು? 15 ಇಂಟು 15 ಆನ್ಸರ್ ಎಷ್ಟು ಬರುತ್ತೆ? 225. ನೀವು ಯಾವ ಮಕ್ಕಳನ್ನ ಕೇಳಿ, 6ನೇ ಕ್ಲಾಸ್ ಮೇಲೆ ಮಕ್ಕಳನ್ನ ಬಯಾಟ್ ಹೊಡೆದ್ ಬಿಡ್ತಿರ್ತಾರೆ. 15 ಸ್ಕ್ವೇರ್ ಅಂದ್ರೆ 225 ಅಂತ ಹೇಳ್ತಾರೆ. 5 ಸ್ಕ್ವೇರ್ ಎಷ್ಟು ಅಂತ ಕೇಳಿ, 25 ಅಂದ್ರೆ 5 ಇಂಟು 5 ಇಸ್ ಈಕ್ವಲ್ ಟು 25. ನೆಕ್ಸ್ಟ್ 25 ಸ್ಕ್ವೇರ್ ಎಷ್ಟು ಅಂತ ಕೇಳಿ, ಎಲ್ಲೆಲ್ಲಿ 5ರಿಂದ ಎಂಡ್ ಆಗುತ್ತೆ. ಇದು ಒಂದು ಫಾರ್ಮುಲಾ. ಅಂದ್ರೆ ಮಕ್ಕಳಿಗೆ ಆ ಒಂದು ಸಮ್ ನೋಡಿದ ತಕ್ಷಣ ನಾನು ಇದನ್ನ ಈಸಿಯಾಗಿ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಫಾರ್ಮುಲಾಗಳು ಕೊಡ್ಬೇಕಾಗುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ನಾನು ಏನ್ ಹೇಳ್ಕೊಡ್ತೀನಿ ಅದರಲ್ಲಿ 5ರಿಂದ ಎಂಡ್ ಆಗ್ಬೇಕು, ಸ್ಕ್ವೇರ್ ಇರಬೇಕು. ಅದಕ್ಕೆ ಆನ್ಸರ್ ಹೇಗ್ ಬರುತ್ತೆ, ಅದಕ್ಕೆ ಶಾರ್ಟ್ ಆಗಿ ಫಾಸ್ಟ್ ಆಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಇವಾಗ 25 ಸ್ಕ್ವೇರ್ ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಮಕ್ಕಳು, ಇದು ಗೊತ್ತಿಲ್ಲ ಅಂದ್ರೆ 25 ಇಂಟು 25 ಎಷ್ಟಾಯ್ತು ಇಲ್ಲಿ ಹಾಕೊಂತಾರೆ. 5 5 25 5 ಮೇಲೆ 5 12 ಇಲ್ಲಿ ಹಾಕೊಂಡ್ರು ಪ್ಲಸ್ 2 5 10 0 1 ಕ್ಯಾರಿ 2 2 4 5 ಓಕೆ ಹಾಕ್ಬಿಟ್ಟು 625 ಅಂತ ಬರೀತಾರೆ. ಇಲ್ಲ ಅಂದ್ರೆ ಬಯಾಟ್ ಮಾಡಿದವರು 625 ಅಂತ ಹೇಳ್ತಾರೆ. ಇನ್ನಿಂದ ಮುಂದಕ್ಕೆ ಹೋದ್ರೆ ಲೆಟ್ಸ್ ಎನ್ ಎಕ್ಸಾಂಪಲ್, ಎಷ್ಟು ಟೈಮ್ ಆಯ್ತು ಇಲ್ಲಿ, ಸಾಕಷ್ಟು ಸಮಯ ಆಯ್ತು. ಈಗ ನಾವು ಇದನ್ನೇ ಇನ್ನೂ ಈಸಿಯಾಗಿ ವೇದಿಕ್ ಮ್ಯಾಥಮೆಟಿಕ್ಸ್ ಪ್ರಕಾರ ನೋಡೋಣ. ಎಲ್ಲಾ ಮಕ್ಳಿಗೂ 10ರವರೆಗೂ ಟೇಬಲ್ಸ್ ಬರ್ಬೇಕಾದ್ರೆ ಸಖತ್ ಇಂಪಾರ್ಟೆಂಟ್. ಅದನ್ನು ಕೂಡ ಅಬಾಕಸ್ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ನಮ್ದು ಅಬಾಕಸ್ ಕ್ಲಾಸಸ್ ಕೂಡ ಇದೆ. ಯಾರಿಗೆ 6ನೇ ಕ್ಲಾಸ್ ವರೆಗೂ ಕರೆಕ್ಟ್ ಫೌಂಡೇಶನ್ ಇಲ್ಲ ಅಲ್ಲ, ಅವ್ರ ಅಬಾಕಸ್ ಕ್ಲಾಸ್ ಕೂಡ ಇರುತ್ತೆ ನಮ್ಮ ಕೋರ್ಸ್ ಅಲ್ಲಿ. ಈಗ ಫಸ್ಟ್ 5 ಸ್ಕ್ವೇರ್ ಅಂದ್ರೆ ಎಷ್ಟು, 5 ಇಂಟು 5 25 ಎಲ್ರಿಗೂ ಗೊತ್ತಿರ್ಬೇಕಾದಂತ ವಿಚಾರ. 6ನೇ ಕ್ಲಾಸ್ ಒಂದು ಮಗು ಬಂತು ಅಂದ್ರೆ 5ರ ಮಗ್ಗಿ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. 10ರವರೆಗೂ ಮಗ್ಗಿ ಕಂಪಲ್ಸರಿ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಕೂಡ ನಾವು ಹೇಳ್ಕೊಡ್ತೀವಿ, ಟೆನ್ಷನ್ ಮಾಡ್ಕೊಂಬೇಡಿ. ನಾವು 5 ಸ್ಕ್ವೇರ್ ಅಂತ ಇತ್ತು, ಮಕ್ಳಿಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀವಿ. 15 ಸ್ಕ್ವೇರ್ 25 ಸ್ಕ್ವೇರ್ 35 ಸ್ಕ್ವೇರ್ 45 ಸ್ಕ್ವೇರ್ 55 ಸ್ಕ್ವೇರ್ 65 ಸ್ಕ್ವೇರ್ 75 ಸ್ಕ್ವೇರ್ ಈ ತರ ಎಂಡಿಂಗ್ ವಿತ್ ಸ್ಕ್ವೇರ್ 85 ಸ್ಕ್ವೇರ್ ಏನೇನ್ ಸ್ಕ್ವೇರ್ ಇದೆ ಅದನ್ನ ಬರ್ಕೊಬಹುದು. ಈಗ ಇದನ್ನ ಫಾಸ್ಟ್ ಆಗಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಒಂದು ಮೆಥಡ್ ಏನ್ ಮಾಡಿದ್ವಿ 15 ಇಂಟು 15 ಅಂತ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ಏನ್ ಮಾಡ್ತೀವಿ, ಇದನ್ನ ಮಕ್ಕಳಿಗೆ 2 ಭಾಗ ತಲೆಯಲ್ಲಿ ಮೆಂಟಲ್ ಅಲ್ಲಿ 2 ಭಾಗ ಮಾಡ್ಕೊಂಡು ಕೇಳ್ತೀವಿ. 5 ಸ್ಕ್ವೇರ್ ಆನ್ಸರ್ ಗೊತ್ತಲ್ಲ 25, ಒಂದ್ ಕಡೆ ಬ್ರೈನ್ ಅಲ್ಲಿ 25 ಅಂತ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಎಲ್ಲದಕ್ಕೂ 5 ಸ್ಕ್ವೇರ್ ಏನು ಫಸ್ಟ್ 5 ಸ್ಕ್ವೇರ್ ಅಂತ ಬಂದ್ರೆ ಲಾಸ್ಟ್ ಅಲ್ಲಿ 25 ಬರ್ಬೇಕು, ಬೇರೆ ಚಾಯ್ಸೇ ಇಲ್ಲ, ಬೇರೆ ಯಾವ ನಂಬರು ಬರಲ್ಲ. ಓಕೆನಾ, 25 25 25 ಅಂತ ಬರ್ಕೊಂಡ್ರು. ಈಗ ಮಿಕ್ಕಿದೇನೋ ಲೆಫ್ಟ್ ಅಲ್ಲಿ ಇರೋದು ಅಂದ್ರೆ 1 ಇದೆ. ಇಲ್ಲಿ 1 ಗೆ ನೆಕ್ಸ್ಟ್ ನಂಬರ್ ಏನು 2, 1 2 ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ನಂಬರ್ಗೆ ನೆಕ್ಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು. 1 ಅಂದ್ರೆ 1 ಇಂಟು 2 ನೆಕ್ಸ್ಟ್ ನಂಬರ್ಗೆ ಆನ್ಸರ್ ಏನು 225. ಈಸಿಯಾಗಿ ಬಂತಾ. ನೆಕ್ಸ್ಟ್ 2 ಗೆ ನೆಕ್ಸ್ಟ್ ನಂಬರ್ ಏನು 3, 2 3 6 625. 3 ನೆಕ್ಸ್ಟ್ ನಂಬರ್ 4, 3 4 12 25. 4 ನೆಕ್ಸ್ಟ್ ನಂಬರ್ 5, 4 5 20 25. 5 ನೆಕ್ಸ್ಟ್ ನಂಬರ್ 6, 5 6 30 25. 6 ನೆಕ್ಸ್ಟ್ ನಂಬರ್ 7, 6 7 42. 7 ನೆಕ್ಸ್ಟ್ ನಂಬರ್ 8, 7 8 56. 5 6 25. 8 ನೆಕ್ಸ್ಟ್ ನಂಬರ್ ಏನು 9, 9 8 71. ಕರೆಕ್ಟಾ? 9 8 71 ಹೌದು, 71 25. ಇಷ್ಟು ಫಾಸ್ಟ್ ಆಗಿ ಮಕ್ಕಳು ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ
ಸಾಕಷ್ಟು 100ಕ್ಕಿಂತ ಜಾಸ್ತಿ ಟ್ರಿಕ್ಸ್ ನ ಕಲಿಬಹುದು. ಇದರಿಂದ ಏನಾಗುತ್ತೆ, ಮ್ಯಾಥ್ಸ್ ಬಗ್ಗೆ ಅವ್ರಿಗಿರೋ ಭಯ ಹೋಗುತ್ತೆ, ಹಾಗೆ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ. ಮತ್ತೆ ಆಲ್ಜಿಬ್ರಾ, ಇದರ ಅಡಿಷನ್, ಸಬ್ಟ್ರಾಕ್ಷನ್, ಫ್ರಾಕ್ಷನ್ಸ್, ಆಲ್ಜಿಬ್ರಾ ವರ್ಗುನು ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸಾಲ್ವ್ ಮಾಡೋಂತ ಟ್ರೈನಿಂಗ್ ನ ನಾವು ನಿಮಗೆ ಕೊಡ್ಲಿಕ್ಕೆ ಹೊರಟಿದೀವಿ. ಅದೇ ರೀತಿ ಅಬ್ಯಾಕಸ್ ಕೂಡ ಸೇಮ್ ಅದೇ ರೀತಿ 1 year ಕೋರ್ಸ್ ಇರುತ್ತೆ. ಅಲ್ಲಿ 1ನೇ ಕ್ಲಾಸ್ ಮಕ್ಕಳಿಂದ 10ನೇ ಕ್ಲಾಸ್ ಮಕ್ಕಳವರೆಗೂ ಅಬ್ಯಾಕಸ್ ಜಾಯ್ನ್ ಆಗ್ಬೋದು. ವೇದಿಕ್ ಮ್ಯಾಥಮೆಟಿಕ್ಸ್ ಬರ್ಬೇಕಂದ್ರೆ 6ನೇ ಕ್ಲಾಸಿಂದ ಮೇಲೆ ಇರಬೇಕು, ಅಬ್ಯಾಕಸ್ ಬರ್ಬೇಕಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸು. ಅಬ್ಯಾಕಸ್ಗಾದ್ರೂ ಜಾಯ್ನ್ ಆಗ್ಲಿ, ವೇದಿಕ್ ಮ್ಯಾಥಮೆಟಿಕ್ಸ್ ಗಾದ್ರೂ ಜಾಯ್ನ್ ಆಗ್ಲಿ. ಚಾರ್ಜಸ್ ಎಷ್ಟು? 1 ವರ್ಷಕ್ಕೆ 3,000 ರೂಪಾಯಿ ಪ್ಲಸ್ GST. 3,000 ಪ್ಲಸ್ GST ವಿತ್ ಮಟೀರಿಯಲ್ ನಾವೇ ಕೊಡ್ತೀವಿ. ಅವ್ರಿಗೆ ವರ್ಕ್ ಬುಕ್ ಫ್ರೀ ಆಗಿ ನಾವೇ ಕೊಡ್ತೀವಿ. ಸೊ 1 ವರ್ಷ ಕೋರ್ಸ್ ಇರುತ್ತೆ. ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಮಿನಿಮಮ್ 1 ರಿಂದ 2 ವರ್ಷ ಬೇಕಾಗುತ್ತೆ. ಓಕೆ, ವಾರದಲ್ಲಿ 3 ಗಂಟೆಗಳ ಶ್ರಮದಲ್ಲಿ. ಸೊ ಇದಾಗಿದ ತಕ್ಷಣ ಏನಾಗುತ್ತೆ, ನಮ್ ನವೋದಯ ಆಗಿರ್ಬೋದು ಅಥವಾ ಮುರಾರ್ಜಿ ಇರ್ಬೋದು, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮ್ಯಾಥ್ಸ್ ರಿಲೇಟೆಡ್ ಸಮ್ಸ್ ಎಲ್ಲ ಏನಿದಾವೆ ಅದನ್ನೆಲ್ಲ ಅವರು ಕ್ಲೀನ್ ಆಗಿ ಈಸಿಯಾಗಿ ಮಾಡಕ್ಕಾಗುತ್ತೆ. ಅವಾಗ ಕಾಂಪಿಟೇಷನ್ ಗಳನ್ನ ಬ್ರೇಕ್ ಮಾಡಕ್ಕಾಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ 10th ಆದ್ಮೇಲೆ 11th ಇದ್ರಲ್ಲಿ ಆಲ್ಜಿಬ್ರಾ ಎಲ್ಲ ಬರುತ್ತೆ. ಅದೆಲ್ಲ ಕಲ್ತ್ಕೊಂಡ್ರೆ JEE ಆಗಿರ್ಬೋದು, ಎಂಟ್ರೆನ್ಸ್ ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, UPSC ಅಲ್ಲಿ ಮ್ಯಾಥ್ಸ್ ಎಕ್ಸಾಮ್ಸ್ ಇರ್ಬೋದು, KSL ಮ್ಯಾಥ್ಸ್ ಎಕ್ಸಾಮ್ಸ್ ಇರ್ಬೋದು, ಇದನ್ನೆಲ್ಲ ಕಲಿಯಂತ ಅವಕಾಶ ಮಕ್ಕಳಿಗಿರುತ್ತೆ. ಇದ್ರ ಜೊತೆಗೆ ತುಂಬಾ ಅದ್ಭುತವಾದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಈಗ ಮ್ಯಾಥಮೆಟಿಕ್ಸ್ಗೆ ಒಂದು ಸೊಲ್ಯೂಷನ್ ಕೊಟ್ಟಾಯ್ತು, ಅದರಿಂದ ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ, ಅವ್ರದ್ದು ಲಾಜಿಕಲ್ ಥಿಂಕಿಂಗ್ ಡೆವಲಪ್. ಈಗ ಸ್ಪೋಕನ್ ಇಂಗ್ಲಿಷ್ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇವತ್ತು ಭಾಷೆ. ಅದರಲ್ಲೂ ಜಾಸ್ತಿ ಪ್ರಾಬ್ಲಮ್ ಏನು, ಗ್ರಾಮೀಣ ಕರ್ನಾಟಕದಾಗಿರ್ಬೋದು, ಇಂಡಿಯಾದಲ್ಲಿ ಎಲ್ಲಾದ್ರೂ ತಗೊಳ್ಳಿ, ಸ್ಪೋಕನ್ ಇಂಗ್ಲಿಷ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಂಗೊಂದು ಡೌಟ್ ಬರ್ತಾ ಇದೆ, ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಇಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ, ಒಂದು ಸಬ್ಜೆಕ್ಟ್ ಅಂತೂ ಇಂಗ್ಲಿಷ್ ಇದ್ದೇ ಇರುತ್ತೆ. ಇಂಗ್ಲಿಷ್ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ಆದ್ರೆ ಮಾತಾಡ್ಲಿಕ್ಕೆ ಯಾಕೆ ಬರಲ್ಲ ಅನ್ನೋದು ಕ್ವೆಶ್ಚನ್ ಮಾರ್ಕ್. ಈಗ ಓದಕ್ ಬರೋನ್ಗೆ, ಬರೆಯಕ್ ಬರೋನ್ಗೆ ಮಾತಾಡಕ್ ಬಂದಿಲ್ಲ ಅಂತಂದ್ರೆ ಅದಕ್ಕಿಂತ ಫೇಲ್ಯೂರ್ ಇನ್ಯಾವುದೂ ಇಲ್ಲ. ಅಂದ್ರೆ ಅವನ್ಗೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ, ಬಯಾಟ್ ಮಾಡ್ಕೊಂಡು ಬರೀತಿದ್ದಾರೆ ಅಂತ ಅರ್ಥ. ಒಂದು ಭಾಷೆನ ಬಯಾಟ್ ಮಾಡ್ಕೊಂಡ್ರೆ ಹೇಗಿರುತ್ತೆ? ಚೆನ್ನಾಗಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಈಗ ಇದಕ್ಕೆ ಒಂದು ಕತೆ ಇದೆ, ಬೇಡ ವಿಡಿಯೋ ದೊಡ್ಡದಾಗ್ಬಿಡುತ್ತೆ, ಇನ್ನೊಂದ್ಸತಿ ಯಾವಾಗ ಸಿಕ್ಕಿದಾಗ ಹೇಳ್ತೀನಿ. ಸೊ ಇದರಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಂತ ವಿಚಾರ ತಗೊಂಡಾಗ ಓಕೆ, ನಮ್ಮ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಹೇಗಿರುತ್ತೆ, ಏನ್ ಹೇಳ್ಕೊಡ್ತೀವಿ? ಓಕೆ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಕೊಡ್ತೀವಿ? ಒಂದು ಭಾಷೆ ಕಲಿಬೇಕಂದ್ರೆ ಸ್ಪೋಕನ್ ಇಂಗ್ಲಿಷ್ ಏನೇನ್ ಬೇಕು? ಪರ್ಸನಲೈಸ್ ಟ್ರೈನಿಂಗ್ ಫಾರ್ ಹೋಮ್ ಮೇಕರ್ಸ್. ಇದನ್ನ ಸ್ಟೂಡೆಂಟ್ಸ್ ಮಾತ್ರನೇ ಅಂತಲ್ಲ, ಸ್ಟೂಡೆಂಟ್ಸ್ ಜಾಯ್ನ್ ಆಗ್ಬೋದು, ಹೋಮ್ ಮೇಕರ್ ಜಾಯ್ನ್ ಆಗ್ಬೋದು, ಗೃಹಿಣಿಯರ್ ಜಾಯ್ನ್ ಆಗ್ಬೋದು, ಮತ್ತೆ ಪ್ರೊಫೆಷನಲ್ಸ್ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಆನ್ಲೈನ್ ಕ್ಲಾಸಸ್ ಇರುತ್ತೆ, ಮತ್ತೆ ಹಳ್ಳಿಗಳಲ್ಲಿ ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಆಫ್ಲೈನ್ ಕ್ಲಾಸಸ್ ಬರೋಂತ ನಮ್ಮ ARVR ಲ್ಯಾಬ್ ಹಳ್ಳಿಲಿ ಏನ್ ಹಾಕ್ತಿದೀವಿ, ಆಫ್ಲೈನ್ ಟ್ಯೂಷನ್ ಸೆಂಟರ್ 1120 ಏನ್ ಬರ್ತಿದೆ, ಅದ್ರಲ್ಲಿ ಯಾಕೆ ಮಕ್ಕಳು ಜಾಯ್ನ್ ಆಗ್ಬೇಕು ಅಂದ್ರೆ ಇದೇ ತರ ಒಂದು ಸೆಟಪ್ ಇರುತ್ತೆ. ಅಂದ್ರೆ ನಿಮ್ ಮಕ್ಕಳು ಇದೇ ರೀತಿ ಬೋರ್ಡ್ ಅಲ್ಲಿ, ಇದೇ ರೀತಿ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಪ್ರತಿಯೊಂದು ವಿಷಯನೂ ಕಲಿತಾರೆ. ಕ್ಲಿಯರ್? ಸೊ ನಾವು ಈಗ ಇದನ್ನ ತಗೊಂಡ್ರೆ ಸ್ಪೋಕನ್ ಇಂಗ್ಲಿಷ್ ಏನೇನ್ ಹೇಳ್ಕೊಡ್ತೀವಿ, ಏನೇನ್ ಬೆನಿಫಿಟ್ ಇದರಲ್ಲಿ? ಗ್ರಾಮರ್ ಇಂಪ್ರೂವ್ ಆಗುತ್ತೆ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಪಬ್ಲಿಕ್ ಸ್ಪೀಕಿಂಗ್ ಆಗುತ್ತೆ. ಇದಕ್ಕೆ ವರ್ಷಕ್ಕೆ ಮತ್ತೆ ವಾರದಲ್ಲಿ 3 ಕ್ಲಾಸು 1 hour ಸೆಷನ್ ಇರುತ್ತೆ. ಒಂದು ವರ್ಷಕ್ಕೆ 3,000 ಪ್ಲಸ್ GST ಮಾತ್ರ ಚಾರ್ಜ್ ಮಾಡೋದು. ಏನು ಸ್ಪೋಕನ್ ಇಂಗ್ಲಿಷ್? ಎಲ್ಲರೂ 30 ದಿನದಲ್ಲಿ ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡ್ತೀವಿ, 3,000 ಕೊಡಿ, 3 ತಿಂಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡ್ತೀವಿ. ಏನ್ ಹೇಳ್ಕೊಡ್ತಾರೆ? ಗ್ರಾಮರ್ ಹೇಳ್ಕೊಡ್ತಾರೆ. ಗ್ರಾಮರ್ ಹೇಳ್ಕೊಟ್ರೆ ಭಾಷೆ ಬರುತ್ತೆ ಅಂತ ಅನ್ಕೊಂಡಿದ್ರೆ ಅದರಷ್ಟು ಮೂರ್ಖತನ ಇನ್ಯಾವುದೂ ಇಲ್ಲ. ಒಂದು ಭಾಷೆ ಬರಬೇಕು ಅಂದ್ರೆ ಮಿನಿಮಮ್ ಒಂದು ಮನುಷ್ಯನಿಗೆ ಯಾವುದೇ ಭಾಷೆ ತಗೊಳ್ಳಿ, ಕನ್ನಡ ತಗೊಳ್ಳಿ, ಇಂಗ್ಲಿಷ್ ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಮಿನಿಮಮ್ 6,000 ಪದಗಳು. ಎಷ್ಟು? 6,000 ಪದಗಳ ಬರೆಯೋದಿಕ್ಕೆ ರೈಟ್ ಸ್ಪೆಲ್ಲಿಂಗ್ಸ್ ಗೊತ್ತಿರಬೇಕು, ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕು, ಹೇಗೆ ಅದನ್ನ ಮಾತಾಡ್ಬೇಕು, ಉಚ್ಚಾರಣೆ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಹಾಗೇನೆ ಅದ್ರದ್ದು ಪಿಕ್ಚರ್. ಈಗ ಅನ್ನ ಅಂತ ಹೇಳಿದ ತಕ್ಷಣ ಅನ್ನದ ಪಿಕ್ಚರ್ ಹೆಂಗ್ ಮನ್ಸಲ್ಲಿ ಬರುತ್ತೋ ಅದೇ ತರ ರೈಸ್ ಅಂತ ಹೇಳಿದ ತಕ್ಷಣ ರೈಸ್ದು, ಅಕ್ಕಿ ಅಂತ ಹೇಳಿದ ತಕ್ಷಣ ಅಕ್ಕಿ ಪಿಕ್ಚರ್ ಹೆಂಗ್ ಬರುತ್ತೆ, ಆಪಲ್ ಅಂತ ಹೇಳಿದ ತಕ್ಷಣ ಆಪಲ್ ಪಿಕ್ಚರ್ ಹೆಂಗ್ ಬರುತ್ತೆ, ಅದೇ ರೀತಿ 6,000 ಪದಗಳ ಪಿಕ್ಚರು ಮನಸ್ಸಲ್ಲಿ ಬಂದ್ರೆ ಅವಾಗ ಆ ಭಾಷೆ ಈಸಿಯಾಗಿ ಬರುತ್ತೆ. ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ 1 ವರ್ಷದಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀವಿ. ಈ ರೀತಿ ಬರೀಲಿಕ್ಕೆ, ಓದ್ಲಿಕ್ಕೆ, ಮತ್ತೆ ಮಾತಾಡ್ಲಿಕ್ಕೆ, ಉಚ್ಚಾರಣೆ ಮಾಡ್ಲಿಕ್ಕೆ 4 ವಿಚಾರದಲ್ಲಿ 7,000 ಪದಗಳನ್ನು ಪರಿಚಯ ಮಾಡಿಸ್ಕೊಡ್ತೀವಿ ಮಕ್ಕಳಿಗೆ. ಎಷ್ಟು ಪದಗಳು? 7,000 ಪದಗಳನ್ನ ಪರಿಚಯ ಮಾಡಿಸ್ಕೊಡ್ತೀವಿ. ಅದರಲ್ಲಿ ನೌನ್ಸ್ ಇರುತ್ತೆ, ಪ್ರೊನೌನ್ಸ್ ಇರುತ್ತೆ, ವರ್ಬ್ಸ್, ಅಡ್ವರ್ಬ್ಸ್, ಅಡ್ಜೆಕ್ಟಿವ್ಸ್, ಇಂಗ್ಲಿಷ್ ಅಲ್ಲಿ ಏನೇನೆಲ್ಲ ಇದೆ. ಓಕೆ, US ಇಂಗ್ಲಿಷು, UK ಇಂಗ್ಲಿಷು ಮತ್ತಿದು 3 ಸೇರ್ಕೊಂಡು 7,000 ಪದಗಳನ್ನ ಅವರಿಗೆ ಮಕ್ಕಳಿಗೆ ಹೇಳ್ಕೊಡ್ತೀವಿ 1 ವರ್ಷದಲ್ಲಿ. ದಿಸ್ ಇಸ್ ಗ್ಯಾರಂಟೀಡ್. ಅದ್ರ ಜೊತೆಗೆ ಮಕ್ಕಳಿಗೆ 4,000 ಸೆಂಟೆನ್ಸಸ್,
4,000ಕ್ಕಿಂತ ಅಧಿಕವಾದ ಸೆಂಟೆನ್ಸಸ್ಗಳನ್ನ ಮಕ್ಕಳಿಗೆ, ಅಂದ್ರೆ ಸೆಂಟೆನ್ಸಸ್ ಅಂದ್ರೆ ಏನು, ವಾಕ್ಯಗಳು. ಫಸ್ಟ್ ಏನ್ ಬೇಕು ನಮ್ಗೆ ಭಾಷೆ ಮಾತಾಡಕ್ಕೆ, ಪದಗಳು ಬೇಕು, ಆಮೇಲೆ ವಾಕ್ಯಗಳು ಬೇಕು. 4,000 ಸೆಂಟೆನ್ಸ್ ನ ಬರೆಯೋದು, ಓದೋದು, ಮಾತಾಡೋದನ್ನ ಮಕ್ಕಳಿಗೆ ಹೇಳ್ಕೊಡಲಾಗುತ್ತದೆ. ಹಾಗೇನೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅವರು ನಿಮ್ಮ ಹಳ್ಳಿಲಿ ಇರ್ಬೇಕು, ನಮ್ಮ ಆಫ್ಲೈನ್ ಸೆಂಟರ್ ಬರೋರು ಎಸ್ಪೆಷಲಿ ಹಳ್ಳಿಲಿ ಅವ್ರು ಎಲ್ಲೇ ಇದ್ರು ಇಂಗ್ಲಿಷ್ ಅಲ್ಲಿ ಮಾತಾಡೋಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಅದೇನ್ ಸಾಧ್ಯ ಆಗುತ್ತೆ? ನಾವು ಅಷ್ಟೊಂದು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತಾ ಇದೀವಿ, ಸ್ಕೂಲ್ ಅವ್ರ ಕೈಲೇ ಮಾಡಕ್ಕಾಗಿಲ್ಲ, ನಿಮ್ ಕೈಲಿ ಹೆಂಗ್ ಮಾಡಕ್ಕಾಗುತ್ತೆ ಅನ್ನೋದು ಕ್ವಶನ್ ಇರೋರಿಗೆ ಲಾಸ್ಟ್ ವರ್ಗು ವಿಡಿಯೋ ನೋಡಿ ಇದನ್ನ ಹೆಂಗೆ ಸಾಧ್ಯ ಮಾಡಿ ತೋರಿಸ್ತೀವಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀವಿ. ಜಾಯಿನ್ ಮಾಡಿ ನೋಡಿಸಿ, ಬರೀ 3 ತಿಂಗಳಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೂ ಅಷ್ಟೇ 1 ವರ್ಷ ನಡೆಯುವಂತ ಕೋರ್ಸು. 2 ವರ್ಷ ಬಂದ್ರೆ ಆಕ್ಸೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಆಕ್ಸೆಂಟ್ ಟ್ರೈನಿಂಗ್ ಅಂದ್ರೆ ಈಗ ಫಾರಿನರ್ಸ್ ಮಾತಾಡ್ತಾರಲ್ಲ, ಥ್ಯಾಂಕ್ ಯು, ವೆರಿ ಗುಡ್ ಮಾರ್ನಿಂಗ್, ಇವಾಗ ನಮಗೆ ಬರಲ್ಲ ಅದು. ನಿಮ್ ಮಕ್ಕಳು ನಾಳೆ ಫಾರಿನ್ಗೆ ಹೋಗ್ಬೋದು. ಆಕ್ಸೆಂಟ್ ಟ್ರೈನಿಂಗ್ ಕೂಡ ಇರುತ್ತೆ 2ನೇ ವರ್ಷದಲ್ಲಿ. 1ನೇ ವರ್ಷದಲ್ಲಿ ಅವ್ರಿಗೆ ಬೇಸಿಕ್ ಹೇಳ್ಕೊಡ್ತೀವಿ, 2ನೇ ವರ್ಷದಲ್ಲಿ ಆಕ್ಸೆಂಟ್ ಟ್ರೈನಿಂಗ್ ಕೂಡ ಬರುತ್ತೆ ಮಕ್ಕಳಿಗೆ. ಅದು ಕವರ್ ಆಗಿರುತ್ತೆ ನಮ್ಮ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅಲ್ಲಿ. ಈಗ ಇಷ್ಟಾದ್ಮೇಲೆ ಅವ್ರಿಗೆ ಇನ್ನ ಏನ್ ಬೇಕು? ಇಂಗ್ಲಿಷ್ ಕಲ್ತಾಯ್ತು. ಇಂಗ್ಲಿಷ್ ಬಂದ್ರೆ ಸೋಷಿಯಲ್ ಸ್ಟಡೀಸ್ ಬರುತ್ತೆ, ಸೈನ್ಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅರ್ಥ ಆಗುತ್ತೆ, ಮ್ಯಾಥ್ಸ್ ಬರುತ್ತೆ. ಬೇರೆ ಏನ್ ಬೇಕು? ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಫೌಂಡೇಶನ್ ಕೋರ್ಸಸ್. ಏನು ಫೌಂಡೇಶನ್ ಕೋರ್ಸಸ್? ಯಾವ ಫೌಂಡೇಶನ್ ಕೋರ್ಸಸ್? ಇಲ್ಲಿ ನಾವು UPSC ಫೌಂಡೇಶನ್ ಅಂತ ಒಂದು ಕೋರ್ಸ್ ಮಾಡ್ತಾ ಇದೀವಿ. ಇದ್ರದ್ದು ಸಪರೇಟ್ ಕೋರ್ಸ್. ಈಗ ನಾನು 3 ಕೋರ್ಸ್ಗಳ ಪರಿಚಯ ಮಾಡ್ತಾ ಇದ್ದೀನಿ. ಫಸ್ಟ್ ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳಿದೆ, ಅಬಾಕಸ್ ಹೇಳಿದೆ, ಆಮೇಲೆ 2ನೇದು ಸ್ಪೋಕನ್ ಇಂಗ್ಲಿಷ್ ಹೇಳಿದೆ, ಈಗ 4ನೇದು UPSC ಫೌಂಡೇಶನ್. UPSC ಫೌಂಡೇಶನ್ ಏನೇನು ಹೇಳ್ಕೊಡ್ತೀವಿ, ಇದು ಯಾವ ಮಕ್ಕಳು ಬರ್ಬೋದು ಮತ್ತೆ ಹೇಳ್ತಾ ಇದ್ದೀನಿ. ಇದಕ್ಕೂ ಕೂಡ 5ನೇ ತರಗತಿಯಿಂದ ಮಕ್ಕಳುಗಳು, ಓಕೆ, ಡಿಗ್ರಿ ಓದೋವರೆಗೂ ಬರ್ಬೋದು. ಏನೇನೆಲ್ಲ ಕವರ್ ಮಾಡ್ತೀವಿ? ಜನರಲ್ ಸ್ಟಡೀಸ್ ಹೇಳ್ಕೊಡ್ತೀವಿ, ಸಿವಿಕ್ಸ್ ಹೇಳ್ಕೊಡ್ತೀವಿ, ಇಂಡಿಯನ್ ಪೊಲಿಟಿ ಹೇಳ್ಕೊಡ್ತೀವಿ, ಲೀಡರ್ಶಿಪ್ ಹೇಳ್ಕೊಡ್ತೀವಿ. UPSC ಫೌಂಡೇಶನ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇನೆಲ್ಲ ಬೇಸಿಕ್ ಫೌಂಡೇಶನ್ ಬೇಕೋ ಅದನ್ನ ಹೇಳ್ಕೊಡ್ತೀವಿ. 1 ವರ್ಷದಲ್ಲಿ ಏನೇನೆಲ್ಲ ಕವರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. 1 ವರ್ಷದಲ್ಲಿ ಅವರಿಗೆ ಈ ಎಲ್ಲಾ ವಿಚಾರಗಳ ಕನಿಷ್ಠ ಪಕ್ಷ 700 ವಿಚಾರಗಳು, ಎಷ್ಟು 700 ಟಾಪಿಕ್ಸ್ ಅವರಿಗೆ ಕರಗತ ಮಾಡ್ಕೊಡ್ತೀವಿ. ಲೆಟ್ಸ್ ಎನ್ ಎಕ್ಸಾಂಪಲ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ಏನು ಅಂತ ಒಂದು ಕ್ವೆಶನ್ ಬರುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ಏನು? 1942 ನಡೀತು, ಅದ್ರ ಬಗ್ಗೆ ಅದು ಒಂದು ಕಾನ್ಸೆಪ್ಟ್. ಆ ತರ ಕಾನ್ಸೆಪ್ಟ್ಗಳನ್ನ 700 ಕಾನ್ಸೆಪ್ಟ್ ಮಕ್ಕಳಿಗೆ 1 ವರ್ಷದಲ್ಲಿ ಹೇಳ್ಕೊಡಕ್ಕಾಗುತ್ತೆ. ದಟ್ ಈಸ್ ವಾಟ್ ವಿಲ್ ಡೂ. ಅದೇ ರೀತಿ ಮಿನಿಮಮ್ 365 ಎಸ್ಸೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಎಷ್ಟು? 365 ಎಸ್ಸೆಗಳು. ಯಾವ ಭಾಷೆಯಲ್ಲಿ? ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ, ಕನ್ನಡ ಅವ್ರಿಗೆ ಪರಿಣಿತಿ ಇದ್ರೆ ಕನ್ನಡ ಅವರೇ ಬರ್ಕೊಂತಾರೆ. ಎಸ್ಸೆ ಬರೆಯೋದು ಹೇಳ್ಕೊಡ್ತೀವಿ. ಕ್ಲಿಯರ್? 365 ಎಸ್ಸೆ, ಹಾಗೇನೆ 700 ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪಿಕ್ಸ್ ನೀಡೆಡ್ ಫಾರ್ UPSC ಫೌಂಡೇಶನ್. 5ನೇ ಕ್ಲಾಸಿಂದ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತೀವಿ. ಈಗ ಇಷ್ಟು ಸಾಕಾಗುತ್ತೆ UPSC ಮಾಡಕ್ಕೆ? ಸಾಕಾಗಲ್ಲ. 3 ವರ್ಷಗಳ ಕಾಲ ಅವ್ರಿಗೆ 5ನೇ ಕ್ಲಾಸಿಂದ 10th ಸ್ಟ್ಯಾಂಡರ್ಡ್ ಅಥವಾ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ವರ್ಗು ಬರೋಂತ UPSCಗೆ ಮತ್ತೆ KSSಗೆ ಏನೇನ್ ಬೇಕೋ ಆ ಫೌಂಡೇಶನ್ಗಳನ್ನ 3 ವರ್ಷದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ. 3 ವರ್ಷ ಬಂದ್ರೆ ಒಳ್ಳೇದು, ಬಟ್ 1 ವರ್ಷ ಬಂದಾಗಲೇ ನಿಮ್ಗೆ ಕ್ಲಿಯರ್ ರಿಸಲ್ಟ್ ಗೊತ್ತಾಗುತ್ತೆ. ಪ್ರತಿ ವರ್ಷಕ್ಕೆ ನಾವು ಚಾರ್ಜ್ ಮಾಡೋದು ಬರೀ 3,000 ಪ್ಲಸ್ GST. ಎಷ್ಟು? 3,000 ಪ್ಲಸ್ GST. ಮತ್ತೆ ಇಲ್ಲೂ ಅಷ್ಟೇನೆ ಮೆಟೀರಿಯಲ್ ನಾವೇ ಕೊಡ್ತೀವಿ ಮಕ್ಕಳಿಗೆ. ಮೆಟೀರಿಯಲ್ಸ್ ನಾವೇ ಕೊಡ್ತೀವಿ, ಅದಕ್ಕೆ ಯಾವುದೇ ಚಾರ್ಜಸ್ ಮಾಡೋದಿಲ್ಲ. ಕ್ಲಿಯರ್? ಇದು UPSC ಫೌಂಡೇಶನ್. ಇದೆಲ್ಲ ಆಯ್ತು. ಈಗ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಹಿಸ್ಟ್ರಿ, ಜಾಗ್ರಫಿ ಎಲ್ಲ ಕಲಿಯೋದಾಯ್ತು, ಇಂಗ್ಲಿಷ್ ಕಲ್ಸೋದಾಯ್ತು, ಕನ್ನಡ ಹಿಂದಿ ಕವರ್ ಮಾಡಿಲ್ಲ. ನೋಡೋಣ ಫ್ಯೂಚರ್ ಅಲ್ಲಿ ವಿಲ್ ಹ್ಯಾವ್ ಎ ಪ್ಲಾನ್, ವಿಲ್ ಟಾಕ್ ಅಬೌಟ್. ಯಾಕಂದ್ರೆ ಇಷ್ಟು ಒಂದೇ ಸತಿ ಮಕ್ಳು ಕಲ್ಸಕ್ ಆಗಲ್ಲ, 5-6 ಕೋರ್ಸ್ಗೆ ಬರಕ್ ಆಗಲ್ಲ ಮಕ್ಕಳಿಗೆ. ಅದ್ರ ಜೊತೆಗೆ ಇನ್ನು ಮಿಕ್ಕಿರೋದು ಯಾವ್ದು ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ತುಂಬಾ ಇಂಪಾರ್ಟೆಂಟ್. ಸೈನ್ಸ್ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೈನ್ಸ್ ಎಲ್ಲದಕ್ಕೂ ಬೇಕಾಗುತ್ತೆ. UPSCಗೆ ಬೇಕಾಗುತ್ತೆ, ಮತ್ತೊಂದಕ್ಕೆ ಬೇಕಾಗುತ್ತೆ, ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ಸೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೈನ್ಸ್ ಅಲ್ಲಿ ಏನ್ ಮಾಡ್ತೀವಿ? ಓಕೆ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ತುಂಬಾ ಇಂಪಾರ್ಟೆಂಟ್. ಪ್ರತಿ ಕಡೆ ನೋಡ್ರೆ ನಮ್ಮ ಮಗನಿಗೆ ಸೈನ್ಸ್ ಬರ್ಬೇಕು ಅಂತ ಹೇಳ್ತಾರೆ. ಸೈನ್ಸ್ ಬರ್ಬೇಕಂತಂದ್ರೆ ಅನುಭವ ಮಾಡ್ಬೇಕು. ಓಕೆ, ಅನುಭವ ಮಾಡ್ಲಿಕ್ಕೆ ಆ ಎಲ್ಲಾ ಸೈಂಟಿಫಿಕ್ ವಿಚಾರಗಳನ್ನ ಒಂದೇ ಶಾಲೆಯಲ್ಲಾಗ್ಲಿ, ಲ್ಯಾಬ್ಗಳಲ್ಲಾಗ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿ ಹೇಳ್ಕೊಡೋಂತ ಕಷ್ಟ ತಪ್ಪಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ, IIT ಭುವನೇಶ್ವರ್ ಮತ್ತೆ ಬಾಡಿ ಕ್ಲೋನ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ 2 ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿಕೊಂಡು ವಿಶ್ವಗ್ರಹದವರು ARVR ಸೈನ್ಸ್ ಲ್ಯಾಬ್ಸ್ ಅಂತ ತಗೊಂಡ್ಬಂದಿದೀವಿ. ಇದನ್ನ ಶಾಲೆಗಳಲ್ಲಿ ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಲ್ಲಿ ಹಾಕೋದ್ರಿಂದ ಅಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದು. 1120 ಲ್ಯಾಬ್ಗಳು ಏನ್ ಬರುತ್ತೆ, ಈ ತರ ಡಿವೈಸ್ ಗಳು ಮಕ್ಳಿಗೆ ಬರುತ್ತೆ. ನೀವು ಇದನ್ನ ನೋಡಿದ್ರೆ ಮಕ್ಳಿಗೇನೋ ಆಟ ಆಡೋ ತರ ಇದೆ ಅಂತ. ಹೌದು, ಇದು ಗೇಮಿಂಗ್ ಗೋಸ್ಕರ ಅಂತಾನೆ ಮೆಟಾದವರು ಗೇಮಿಂಗ್ ಅದಕ್ಕೆ ಯೂಸ್ ಮಾಡ್ತಾ ಇದ್ರು. ಎಲ್ಲ ಕಡೆ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದ್ರೆ ಮಕ್ಳಿಗೆ ಗೇಮ್ ಹೇಳ್ಕೊಡಕ್ಕೆ, ಗೇಮ್ ಜಾಸ್ತಿ ಇಂಟ್ರೆಸ್ಟ್ ಬರಕ್ಕೆ ಯೂಸ್ ಮಾಡ್ತಾ ಇದ್ರು. ಇಂಥ ಒಳ್ಳೆ ಟೆಕ್ನಾಲಜಿನ ಎಜುಕೇಶನ್ ಯಾಕೆ ಯೂಸ್ ಮಾಡಬಾರ್ದು?
ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಹೇಳ್ಕೊಟ್ರೆ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡೋಂಥ ಕನಸು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ತಗೊಂಡ್ಬಂದಿದೀವಿ. ಈ AR/VR ಲ್ಯಾಬ್ ಅಲ್ಲಿ ಮತ್ತೆ ಹೇಳ್ತಾ ಇದೀವಿ, ಒಂದು ಬ್ಯಾಚ್ ಅಲ್ಲಿ 30 ಜನ ಮಕ್ಕಳು ಇರ್ತಾರೆ. ವಾರದಲ್ಲಿ 3 ದಿವಸ ಕ್ಲಾಸ್ ಇರುತ್ತೆ, 1 ಗಂಟೆಗಳ ಕ್ಲಾಸ್ ಇರುತ್ತೆ. ಇದರಲ್ಲಿ ವಾರಕ್ಕೊಂದು ಟೆಸ್ಟ್ ಇರುತ್ತೆ, ಮಂತ್ಲಿ ಒಂದು ಟೆಸ್ಟ್ ಇರುತ್ತೆ, ಹಾಗೆ 3 months ಒಂದು ಟೆಸ್ಟ್ ಇರುತ್ತೆ, ಇಯರ್ಲಿ ಒಂದು ಟೆಸ್ಟ್ ಇರುತ್ತೆ. ಯಾವ ಬೇಸಿಸ್ ಮೇಲೆ ನಾವು ಈ ಸಿಲೆಬಸ್ ಹೇಳ್ಕೊಡ್ತೀವಿ, ಯಾಕೆ ಈ ಸಿಲೆಬಸ್ಗೆ, ಯಾಕೆ ನೀವು ಈ ಮಕ್ಕಳನ್ನ AR/VR ಕ್ಲಾಸಸ್ಗೆ ಕಳಿಸ್ಬೇಕು ಅನ್ನೋಂಥ ಒಂದು ಚಿಕ್ಕ ಮಾಹಿತಿನ ತಗೋಣ. ನಾವು ಹೇಳ್ಕೊಡೋದು ಬಂದ್ಬಿಟ್ಟು ಅವ್ರ ಮಕ್ಕಳು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಿರ್ಬೋದು, CBSE ಓದ್ತಿರ್ಬೋದು, ICSE ಓದ್ತಿರ್ಬೋದು. ಅವ್ರು ಯಾವುದೇ ಸಿಲೆಬಸ್ ಅಲ್ಲಿ ಓದ್ತಾ ಇದ್ರು ನಮ್ಮ IIT ಮೇನ್ಸ್ ಇರ್ಬೋದು, JEE ಇರ್ಬೋದು, ನೀಟ್ ಇರ್ಬೋದು, ಈ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ +2 ಅಲ್ಲಿ ಅಂದ್ರೆ 12th ಸ್ಟ್ಯಾಂಡರ್ಡ್ ಅಲ್ಲಿ ಅಥವಾ PUC ಅಲ್ಲಿ ಕಲಿಬೇಕಂದ್ರೆ, ಆ ಬ್ರೇಕ್ ಮಾಡ್ಬೇಕಂದ್ರೆ ಬೇಕಾಗಿರೋಂಥ ಸಿಲೆಬಸ್ NCERT ಅಂತ ಹೇಳ್ತೀವಿ. NCERT ಸಿಲೆಬಸ್ ಅಂತ ಹೇಳ್ತೀವಿ. ಯಾರೇ ಒಬ್ರು ನೀಟ್ ಮತ್ತೆ JEE ರ್ಯಾಂಕಿಂಗ್ ಬರಬೇಕು ಅಂದ್ರೆ NCERT ಸಿಲೆಬಸ್ ನ ಫಾಲೋ ಮಾಡಿದ್ರೆ ಬರುತ್ತೆ. ಆದ್ರೆ ಏನ್ ಮಾಡ್ತೀವಿ, ಬೇಸಿಕ್ ಇಂದ ಫೌಂಡೇಶನ್ ಇಲ್ದಿರೋದ್ರಿಂದ ಅಲ್ಲೇ 11th 12th ಸಿಕ್ಕಾಪಟ್ಟೆ ಅರ್ಜೆಂಟ್, ಸಿಕ್ಕಾಪಟ್ಟೆ ಪ್ರೆಷರ್ ಅಲ್ಲಿ ಮಕ್ಕಳು ಕಲಿಯೋದನ್ನ ತಪ್ಪಿಸ್ಲಿಕ್ಕೆ 5ನೇ ತರಗತಿ ಮೇಲಿಂದ 10ನೇ ತರಗತಿ ಮಕ್ಕಳಿಗೆ AR/VR ಕ್ಲಾಸಸ್ ನ ಹೇಳ್ಕೊಡ್ತೀವಿ. ಈ AR/VR ಕ್ಲಾಸಸ್ ಅಲ್ಲಿ ಏನ್ ಮಾಡ್ತೀವಿ, ಪ್ರತಿ ದಿವಸ 20 ನಿಮಿಷ 2 ರಿಂದ 3 ಸೈನ್ಸ್ ಕಾನ್ಸೆಪ್ಟ್ ಗಳನ್ನ ಕ್ಲೀನ್ ಆಗಿ ಬೋರ್ಡ್ ಮೇಲೆ ನಮ್ಮ ಟ್ರೈನರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ, ವಿತ್ ಎಕ್ಸಾಂಪಲ್ ನೋಟ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ಇನ್ನು 40 ನಿಮಿಷ ಟೈಮ್ ಏನ್ ಮಿಕ್ಕುತ್ತೆ 1 ಗಂಟೆ ಕ್ಲಾಸಸ್ ಅಲ್ಲಿ ಆ ಕಾನ್ಸೆಪ್ಟ್ ಏನ್ ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆಗಿನ ಅನುಭವಗಳನ್ನ, ಅಂದ್ರೆ ಸೋಲಾರ್ ಸಿಸ್ಟಮ್ ಅಂತ ಹೇಳ್ಕೊಟ್ಟಿರ್ತಾರೆ. ಸೋಲಾರ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಸೋಲಾರ್ ಸಿಸ್ಟಮ್ ಒಳಗಡೆ ಹೋಗಿ ಮಕ್ಕಳು ಫೀಲ್ ಮಾಡತ್ತಾರ. ಫಿಸಿಕ್ಸ್ ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ, ಆ ಲ್ಯಾಬ್ ಎಕ್ಸ್ಪೆರಿಮೆಂಟ್ ನ ಅಲ್ಲೇ ಮಾಡ್ತಾರೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಪ್ರೊಟ್ರಾಕ್ಟ್ ಯೂಸ್ ಮಾಡೋದು, ಡ್ರಾಯಿಂಗ್ ಮಾಡೋದು ಎಲ್ಲಾನು. ಫಾರ್ ಎಕ್ಸಾಂಪಲ್ ಶೇಪ್ಸ್, ಇದು ಟ್ರಯಾಂಗಲ್, ಇದು ಸಾಲಿಡ್, ಇದು ಲಿಕ್ವಿಡ್ ಅಂತ ಹೇಳ್ತೀವಿ. ಹಿಂಗ್ ಬೋರ್ಡ್ ಮೇಲೆ ಬರೋದಕ್ಕಿಂತ ಅವ್ರ ಕೈಯಲ್ಲಿ ಇಟ್ಕೊಂಡು ತೋರಿಸಬಹುದು. ಈಗ ಮ್ಯಾಥ್ಸ್ ಅಲ್ಲಿರೋ ಎಲ್ಲಾ ವಿಷಯನೂ ಕೈಯಲ್ಲಿ ಇಟ್ಕೊಂಡು ತಗೊಂಡ್ ತೋರಿಸೋಷ್ಟು ಎಕ್ವಿಪ್ಮೆಂಟ್ಸ್ ಶಾಲೆಗಳಲ್ಲಾಗ್ಲಿ, ಟ್ಯೂಷನ್ ಸೆಂಟರ್ಗಳಲ್ಲಾಗ್ಲಿ, ಮನೇಲಾಗ್ಲಿ ಇಲ್ದೇ ಇರೋದ್ರಿಂದ ನಮ್ಮ AR/VR ಲ್ಯಾಬ್ಸ್ ಅಲ್ಲಿ ಅದೆಲ್ಲಾ ವಿಚಾರಗಳು ಇರುತ್ತೆ. ಅದರಿಂದ ಮಕ್ಕಳು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹತ್ತತ್ರ ಒಂದು 300 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಕಲಿತಾರೆ. ಇದಕ್ಕೋಸ್ಕರ 1 ರಿಂದ 2 ವರ್ಷ ಆಗ್ಬೋದು, 2 ರಿಂದ 3 ವರ್ಷ ಆಗ್ಬೋದು. ಈಗ ನಾನು ಹೇಳ್ತಾ ಇರೋದು ಇಷ್ಟೇ. ಇದಕ್ಕೆ ಕೋಚಿಂಗ್ ಎಷ್ಟು, ಕೋರ್ಸ್ ಎಷ್ಟು? ಇದು ವೇದಿಕ್ ಮ್ಯಾಥಮೆಟಿಕ್ಸ್ ತರ 3000 ಅಲ್ಲಿ, ಅಬಾಕಸ್ ಅಲ್ಲಿ ವರ್ಷಕ್ಕೆ 3000 ಅಲ್ಲ, ಫ್ರೀಯಾಗಿ ಕೊಡ್ಬೇಕು ಅಂತ ಇದೆ ನಂಗೆ. ಆದ್ರೆ ಈ ಎಕ್ವಿಪ್ಮೆಂಟ್ ಆಗ್ಲಿ, ಈ ಟ್ರೈನಿಂಗ್ ಸ್ಪೆಷಲೈಸ್ ಆಗಿರೋದ್ರಿಂದ ಇದಕ್ಕೆ ಫೀಸಸ್ ಡೆಫಿನೆಟ್ ಆಗಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ಜಾಸ್ತಿ ಲಕ್ಷಾಂತರ ರೂಪಾಯಿ ಏನಿಲ್ಲ, 900 ರೂಪಾಯಿ ತಿಂಗಳಿಗೆ. ಎಷ್ಟು? ತಿಂಗಳಿಗೆ 900 ರೂಪಾಯಿ ಅಂತ ತಗೊಂಡ್ರೆ ವರ್ಷಕ್ಕೆ 12 ತಿಂಗಳಿಗೆ ಎಷ್ಟು ಬರುತ್ತೆ? 10,800 ಪ್ಲಸ್ GST ಬರುತ್ತೆ. ಪ್ಲಸ್ GST ಎಲ್ಲದಕ್ಕೂ ಇರುತ್ತೆ ನಮ್ಗೆ. ಅದು ಬೇಡ, 1 ಟೈಮ್ ಪೇಮೆಂಟ್ ನಾವು ಕೊಡ್ತೀವಿ ಅಂತಂದ್ರೆ ವರ್ಷಕ್ಕೆ 9,000 ಪ್ಲಸ್ GST, ವರ್ಷಕ್ಕೆ 9,000 ಪ್ಲಸ್ GST. ಈಗ 5ನೇ ಕ್ಲಾಸಲ್ಲಿ ಒಂದು ಮಗು ಈ ಕ್ಲಾಸಿಗೆ ತರಗತಿಗೆ ಸೇರ್ಕೊಂತ. ನಾನೇನ್ ಹೇಳಿದೆ, ಈ ಕೋರ್ಸ್ ನ 1 ವರ್ಷದಲ್ಲಿ ನಾವು ಹೇಳ್ಕೊಡ್ತೀವಿ. ಬಟ್ ಪರಿಣಿತರನ್ನ ಮಾಡಬೇಕು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಫಸ್ಟ್ ಬರ್ಬೇಕು ಅಂದ್ರೆ ಮಿನಿಮಮ್ 3 ವರ್ಷ ಬೇಕಾಗುತ್ತೆ. ಎಷ್ಟು ವರ್ಷ ಬೇಕಾಗುತ್ತೆ? ಮಿನಿಮಮ್ 3 ವರ್ಷ ಬೇಕಾಗುತ್ತೆ. 9,000 ಇಂಟು 27,000 ನೀವು ಪೇರೆಂಟ್ಸ್ ಕಟ್ಟಿದ್ರು ಕೂಡ ಅವರಿಗೆ 10th ಆದ್ಮೇಲೆ, PUC ಆದ್ಮೇಲೆ ಅಥವಾ ಹೈಸ್ಕೂಲ್ಗೆ ಬಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಟ್ಯೂಷನ್ಗಳಿಗೆ ತಿಂಗಳಿಗೆ 1,000 ಇಂದ 2,000 ರೂಪಾಯಿ ಪರ್ ಸಬ್ಜೆಕ್ಟ್ ತಗೊಂತಾ ಇದ್ದಾರೆ. ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಅಂತ 50,000, 1 ಲಕ್ಷ ತಗೊಂತಾ ಇದ್ದಾರೆ. ಅದನ್ನೆಲ್ಲ ಉಳಿಸುವಂತ ಒಂದು ಅವಕಾಶ ಇರುತ್ತೆ. ಈ 3 ವರ್ಷ ಬಿಟ್ಬಿಡಿ, 1 ವರ್ಷದಲ್ಲೇ ಮಗು ಎಷ್ಟು ಕಲಿಯುತ್ತೆ ಅಂತಂದ್ರೆ ಇಷ್ಟು ಕಲಿಯುತ್ತೆ. ಆದ್ರೆ ಸ್ಪೆಷಲ್ ಆಗಿ 3 ಕಡೆ ನಮ್ಮ ದಾವಣಗೆರೆ ಹೆಡ್ ಆಫೀಸ್ ಆಗಿರೋದ್ರಿಂದ, ಕಾರ್ಪೊರೇಟ್ ಆಫೀಸ್ ಆಗಿರೋದ್ರಿಂದ, ಯಾವ ತಾಲೂಕು? ಹರಿಹರ, ದಾವಣಗೆರೆ ಮತ್ತೆ ರಾಣಿಬೆನ್ನೂರು ತಾಲೂಕು. ರಾಣಿಬೆನ್ನೂರು, ಹರಿಹರ ಮತ್ತು ದಾವಣಗೆರೆ ಈ 3 ತಾಲೂಕಿಗೆ ಸೇರ್ಪಟ್ಟಂತ ವಿದ್ಯಾರ್ಥಿಗಳು ಅಲ್ಲಿ ನಮ್ಮ AR/VR ಕ್ಲಾಸಸ್ ಲ್ಯಾಬ್ಸ್ ಎಲ್ಲಿದ್ದಾವೆ ಅಲ್ಲಿ ಜಾಯಿನ್ ಆದ್ರೆ ಅವರಿಗೆ 1,800 ವಿದ್ಯಾರ್ಥಿಗಳಿಗೆ, ಮೊದಲ 1,800 ವಿದ್ಯಾರ್ಥಿಗಳಿಗೆ ಕೇವಲ 6,000 ಪ್ಲಸ್ GST, 1 ವರ್ಷಕ್ಕೆ 6,000 ಪ್ಲಸ್ GST ನ ಮಾಡಿರ್ತೀವಿ. 6,000 ಪ್ಲಸ್ GST ನ ಕಟ್ಬೇಕಾಗುತ್ತೆ. 1 ಟೈಮ್ ಫೀಸ್ ಇರುತ್ತೆ, ಇದು ಇನ್ಸ್ಟಾಲ್ಮೆಂಟ್ಸ್ ಇರಲ್ಲ. ಓಕೆ, ಸೊ ಈ ಒಂದು ಬ್ಯಾಚ್ ನ ದಾವಣಗೆರೆಯವರು, ಹರಿಹರದವರು ಮತ್ತು ರಾಣಿಬೆನ್ನೂರವರು ಯೂಸ್ ಮಾಡ್ಕೊಬಹುದು. ಈಗ ಜುಲೈ 1ನೇ ತಾರೀಕಿಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಜುಲೈ 15ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ನಮ್ಮ ಕೋರ್ಸ್ಗಳದ್ದು ಡಿಫ್ರೆಂಟ್ ಥಿಂಗ್ಸ್. ಇದ್ರ ಮೇಲೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನಿಮ್ಮನ್ನ ಈ ವಿಡಿಯೋ ತೋರ್ಸೋರಾಗಿರ್ಬೋದು ಅಥವಾ ನಿಮ್ಮ ಹತ್ರ ಬಂದು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ಹೇಳೋರ್ಗಾಗಿರ್ಬೋದು, ಅವರಿಗೆ ಕೇಳಿದ್ರೆ ಅವ್ರು ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇನ್ನೂ ವಿಸ್ತಾರವಾದ ವಿವರಣೆ ಬೇಕು, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ಯಾವ್ದಾದ್ರು ಒಂದು ಡೆಮೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದನ್ನ
ಇನ್ನೊಂದ್ಸತಿ ವಿಡಿಯೋ ಮಾಡಾಕ್ತೀನಿ. ಈಗ ಇದೆಲ್ಲ ಓಕೆ ಸರ್, ಸೂಪರ್ ಆಗಿದೆ, ಬಟ್ ಇದೇ ತರ ಸ್ಕೂಲ್ ಅವರು ಎಲ್ಲ ಹೇಳ್ತಾರೆ, ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ, ನಿಮ್ ಮಕ್ಳಿಗೆ 100% ರಿಸಲ್ಟ್ ಕೊಡ್ತೀನಿ ಅಂತ ಹೇಳ್ತೀರಾ, ಹೆಂಗ್ ಸಾಧ್ಯ ಅನ್ನೋ ಕ್ವಶನ್ಗೆ ಆನ್ಸರ್ಗಳು ನಾನು ಕೊಡ್ತೀನಿ. ಈಗ ಬೇರೆ ಶಾಲೆಗಳಿಗೆ ಸೇರ್ಸೋದ್ರಿಂದನೋ ಅಥವಾ ಯಾವ್ದೋ ಒಂದು ಟ್ಯೂಷನ್ ಸೆಂಟರ್ದಿಂದನೋ ನಿಮ್ ಮಗು ಶಾಲೆ ಒಳಗಡೆ ಹೋದಾಗ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ, ಮನೆಗೆ ಬರ್ತಾರೆ. ಬಟ್ ನಮ್ ARVR ಲ್ಯಾಬ್ ವಿಶ್ವಗ್ರಹದಲ್ಲಿ ಟ್ಯೂಷನ್ಸ್ಗೆ ಸೇರ್ಸೋದ್ರಿಂದ ಏನು ಲಾಭ, ಎಸ್ಪೆಷಲಿ ಆಫ್ಲೈನ್ ಎಲ್ಲಿ ನಮ್ದು ಇವಾಗ ARVR ಲ್ಯಾಬ್ ಸ್ಥಾಪನೆಗಳು ಆಗ್ತಿದಾವೆ, ಟ್ಯೂಷನ್ ಸೆಂಟರ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಹಳ್ಳಿಲಿ 1120, ಅಲ್ಲಿ ನಿಮ್ಗೆ ಏನೇನು ಬೆನಿಫಿಟ್ ಇರುತ್ತೆ. ಒಂದು ಬ್ಯಾಚ್ ಅಲ್ಲಿ 30 ಜನ ಮಕ್ಕಳನ್ನ ಮಾತ್ರ ತಗೊಂತೀವಿ ಅಂತ ಹೇಳಿದೀವಿ, ಓಕೆನಾ. ಒಂದು ಹಳ್ಳಿಲಿ ಒಂದು ARVR ಲ್ಯಾಬ್ಗೆ 300 ಜನ ಮಕ್ಕಳನ್ನ ಮಾತ್ರ ತಗೊಳೋದು, ಅದಕ್ಕಿಂತ ಜಾಸ್ತಿ ತಗೊಳಲ್ಲ. 300 ಜನ ಸ್ಟೂಡೆಂಟ್ಸ್ ಗಿಂತ ತಗೊಳಲ್ಲ. ಡಿಫ್ರೆಂಟ್ ಬ್ಯಾಚಸ್ ಅಲ್ಲಿ ಬರ್ತಾರೆ, ಓಕೆ, ಡಿಫ್ರೆಂಟ್ ಟೈಮಿಂಗ್ಸ್ ಅಲ್ಲಿ ಬರ್ತಾರೆ, ಕಲಿತಾರೆ. ಇವ್ರು ಕಲಿಯೋದಿಕ್ಕೆ ಹೆಂಗೆ ಇವ್ರಿಗೆ ಆ ಪ್ಲಸ್ ಮಾರ್ಕ್ ಹಾಕಿದೆ ಗೊತ್ತಾ ನಿಮ್ಗೆ? ಸ್ಟೂಡೆಂಟ್ಸು, ಟೀಚರ್ಸು, ಪೇರೆಂಟ್ಸು, ಸೊಸೈಟಿ ಅಂತ ಈ 4 ವಿಚಾರಗಳ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳೋದಕ್ಕೆ ಒಂದು ಅದ್ಭುತವಾದ ಪ್ಲಾನ್ ಮಾಡಿದೀವಿ. ಪ್ರತಿ ARVR ಲ್ಯಾಬ್ ಸೆಂಟರ್ ಹತ್ರ ಏನ್ ನೀವು ಜಾಯಿನ್ ಆಗ್ತಾ ಇದ್ರಾ, ನಮಗೆ ಅಲ್ಲಿರೋರೆ 5 ಜನ ಟ್ರೈನರ್ಗಳನ್ನ ರೆಕ್ರೂಟ್ ಮಾಡಿರ್ತೀವಿ. ಎಷ್ಟು ಜನ? 5 ಜನ ಟ್ರೈನರ್ಗಳು ಇರ್ತಾರೆ. ಅವ್ರಿಗೆ ಒಬ್ರು ಮಾಸ್ಟರ್ ಟ್ರೈನರ್ ಇರ್ತಾರೆ ನಮ್ಮ ಕಂಪನಿಯಿಂದ, ಓಕೆ. ಒಂದು ಮಾಸ್ಟರ್ ಟ್ರೈನರ್ ಇರ್ತಾರೆ, 5 ಜನ ಟ್ರೈನರ್ಗಳು ಇರ್ತಾರೆ, ಈ ಎಲ್ಲಾ ಸಬ್ಜೆಕ್ಟ್ ಗೊತ್ತಿರೋರು, ಓಕೆ. ಅದ್ರ ಜೊತೆಗೆ 30 ಜನ, ಇದು ತುಂಬಾ ಇಂಪಾರ್ಟೆಂಟ್. ಈ 5 ಜನ ಟ್ರೈನರ್ಸ್ ಗಳಿಗಿಂತ ನಿಮ್ಮ ಮಕ್ಕಳಿಗೆ ಅಡ್ವಾಂಟೇಜ್ ಅಂದ್ರೆ ಈ 30 ಜನ ವರ್ಕ್ ಫ್ರಮ್ ಹೋಮ್ ಫ್ರೀಲಾನ್ಸರ್ಸ್ ಅಂತ ನಮ್ಮ ವಿಶ್ವಗ್ರಹ ಸಂಸ್ಥೆಯಿಂದ ನಿಮ್ಮ ಹಳ್ಳಿಲೇ ನಿಮ್ಮ ARVR ಲ್ಯಾಬ್ ಸುತ್ತದಲ್ಲೇ ಇರ್ತಾರೆ. ಈಗ ಏನ್ ಮಾಡ್ತೀವಿ, ಈಗ ಏನ್ ಪಾಠ ಹೇಳ್ಕೊಟ್ಟಿರ್ತೀವಿ, ಅವ್ರದ್ದು ಟೆಸ್ಟ್ಗಳು ಕಂಡಕ್ಟ್ ಮಾಡಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಇರ್ಬೋದು. ಈಗ ಒಂದು ಹಳ್ಳಿಲಿ 30 ಜನ ನಮ್ಮ ಟೀಮ್ ಇದೆ, ಟೀಚರ್ಸ್ ತರ ಒಂಥರ, ಓಕೆ, ಅಸಿಸ್ಟೆಂಟ್ ಮಾಡೋರ್ ತರ. ಆಗ ನಿಮ್ ಮಗು ಸ್ಪೋಕನ್ ಇಂಗ್ಲಿಷ್ ಕಲಿತಿದೆ, ಎಲ್ಲೋ ಅಂಗಡಿ ಹತ್ರ ಹೋಗ್ಬಿಟ್ಟು ಮಕ್ಕಳ ಹತ್ರ ಕನ್ನಡದಲ್ಲಿ ಮಾತಾಡ್ತಿದೆ, ಅವ್ರು ಯಾರು ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ ಬರುತ್ತೆ. ಮಾನಿಟರಿಂಗ್ ಸಪೋರ್ಟ್ ಇರುತ್ತೆ, ಅಂದ್ರೆ ವರ್ಷ ಪೂರ್ತಿ ನಿಮ್ ಮಗು ಕಲ್ತಿರೋ ಸಬ್ಜೆಕ್ಟ್ ನ ಅಲ್ಲಿ ಕಲಿತಿದಾರ ಇಲ್ವಾ, ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದಾರಾ ಇಲ್ವಾ, ಮಂತ್ಲಿ ಒಂದ್ಸತಿ ಬಂದು ಸರ್ವೆ ಮಾಡ್ತಾರೆ ನಿಮ್ ಮನೇಲಿ, ನಿಮ್ ಮಗು ಎಷ್ಟು ಕಲ್ತಿದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಏನೇನಿದೆ ಅಂತೇಳಿ ಪ್ರತಿ ಒಬ್ಬರಿಗೂ 10 ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ. ಅವ್ರ ಕೆಲಸ ಏನು, ವರ್ಷ ಪೂರ್ತಿ ನಿಮ್ಮ ಮಕ್ಕಳು ಕರೆಕ್ಟ್ ಆಗಿ ಕಲಿತಿದಾರ ಇಲ್ವಾ, ಕಲ್ತಿದ್ನ ಅವ್ರ ಶಾಲೆಯಲ್ಲಿ ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ, ಅವ್ರ ಮಾರ್ಕ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಟಿನ್ಯೂಸ್ ಮಾನಿಟರ್ ಮಾಡಕ್ಕೆ ನಿಮ್ಮ ಒಂದೊಂದು ಮಗುಗೆ 10 ಜನ 11 ಜನ ಒಂದು ಏನಂತಾರೆ 5 ಟ್ರೈನರ್ಸು ಮತ್ತೆ 10 ಮಗುಗೆ 10 ಮಕ್ಕಳಿಗೆ ಒಬ್ರು ಗಾರ್ಡಿಯನ್ ಟು ಮೇಕ್ ಶೋರ್ ಅವ್ರು ಕಲ್ತಿದ್ದೆಲ್ಲ ಲೈಫಲ್ಲಿ ಅಳವಡಿಸ್ಕೊಂತ ಇದಾರೆ. ಯೋಗ ಇರ್ಬೋದು, ಆಧ್ಯಾತ್ಮ ಇರ್ಬೋದು. ಈ ಆಧ್ಯಾತ್ಮಿಕ ಕ್ಲಾಸಸ್ ಎಲ್ಲ ಸಾಧ್ಯವಾದಷ್ಟು ಫ್ರೀ ಕೊಡ್ತೀವಿ. ನಮ್ಮ ಸಂದೀಪ್ ಗುರುಜಿಗಳಿದ್ದಾರೆ, ಅವರು ಆಧ್ಯಾತ್ಮ ಕ್ಲಾಸಸ್ಗಳನ್ನ ಹಳ್ಳಿಗಳಿಗೆ ತಗೊಂಡೋಗ್ಬೇಕು ಅಂತ ಇದಾರೆ. ಅದು ಆನ್ಲೈನ್ ಆಫ್ಲೈನ್ ಹೈಬ್ರಿಡ್ ಮಾಡೆಲ್ ಇರುತ್ತೆ. ಕೆಲವೊಂದು ಕ್ಲಾಸ್ ಆನ್ಲೈನ್ ಆಫ್ಲೈನ್ ಇರುತ್ತೆ, ಕೆಲವೊಂದು ಕ್ಲಾಸ್ ಡೈರೆಕ್ಟ್ ಆಫ್ಲೈನ್ ಇರುತ್ತೆ. ಸೊ ಎಲ್ಲರೂ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿ. ನನ್ನ ರೆಕಮೆಂಡೇಶನ್, ಸ್ಟ್ರಾಂಗ್ ರೆಕಮೆಂಡೇಶನ್ ನಿಮಗೆ ಕೊಡ್ತೀನಿ. ಯಾವುದಾದ್ರೂ ಮಿನಿಮಮ್ 2 ಕೋರ್ಸ್ಗಳಿಗೆ, ಏನ್ ಹೇಳಿ, ಯಾವುದಾದ್ರೂ ಮಿನಿಮಮ್ 2 ಕೋರ್ಸ್ಗಳಿಗೆ ನಿಮ್ಮ ಮಕ್ಕಳನ್ನ ಕಂಪಲ್ಸರಿ ಜಾಯಿನ್ ಮಾಡಿಸಿ. ಫಾರ್ ಎಕ್ಸಾಂಪಲ್ ARVR ಲ್ಯಾಬ್ ಅಂತೂ ಕಂಪಲ್ಸರಿ ಜಾಯಿನ್ ಮಾಡಿಸಿ. ಯಾಕಂದ್ರೆ ಇದಕ್ಕಿಂತ ಒಳ್ಳೆ ಅವಕಾಶ ನಿಮ್ಗೆ ಮತ್ತೆ ಸಿಗಲ್ಲ, ಅಷ್ಟು ಪ್ರೈಸ್ ಸಿಗಲ್ಲ, ಎಸ್ಪೆಷಲಿ ಹರಿಹರ, ರಾಣಿಬೆನ್ನೂರು ಮತ್ತೆ ದಾವಣಗೆರೆ ತಾಲೂಕಲ್ಲಿರೋರಿಗೆ, ಓಕೆ. ಅದ್ರ ಜೊತೆಗೆ ಒಂದು UPSC ಫೌಂಡೇಶನ್ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ಅಥವಾ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ವರ್ಷದಲ್ಲಿ ಒಂದು 9,000 ರೂಪಾಯಿ ಪ್ಲಸ್ GST ನಾ ಮಗುಗೆ ಖರ್ಚು ಮಾಡಿ. ಈಗ ನೀವು ಇದನ್ನ ಖರ್ಚು ಮಾಡ್ತೇವೆ ಸರ್, ಫ್ರೀ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿದ್ರೆ ಹಂತವಾಗಿ ನಾವು ಇದನ್ನ ಫ್ರೀ ಮಾಡ್ಬೇಕು ಅಂತ ಹೊರಟಿರೋದು. ಈಗ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಮಕ್ಕಳು ಬಂದು ಜಾಯಿನ್ ಆದ್ರು, ಕೋರ್ಸ್ ಕಲಿತಾರೆ, ನೀವು ಫೀಸ್ ಕಟ್ಟಿದ್ರೆ ಎಲ್ಲ ಕಟ್ಟಿದ್ರ, ನಾವು ಆ ಮಕ್ಕಳನ್ನ ಡೆವಲಪ್ ಮಾಡ್ತಾ ನಾವು ಈ 30 ಜನ ತಂಡ ಏನಿದೆ ಮತ್ತೆ ನಮ್ಮ ವಿಶ್ವಗ್ರಹ ತಂಡ ಏನಿದೆ, ಈ ಪ್ರತಿ ಹಳ್ಳಿಲಿ 300 ಜನ ಮಕ್ಕಳಿಗೆ ಭೂಮಿ ಮೇಲೆ ಯಾರಾದ್ರೂ ಸ್ಪಾನ್ಸರ್ಸ್ ಇದಾರಾ, 9,000 ರೂಪಾಯಿ ಖರ್ಚು ಮಾಡೋ 100% ಖರ್ಚು ಮಾಡ್ತಾರೆ. ಬೆಂಗಳೂರಲ್ಲಿ IT ಕಂಪ್ನಿಯವರು ವಾರಕ್ಕೆ ಪಬ್ಗಳಿಗೆ 15,000 20,000 ಖರ್ಚು ಮಾಡ್ತಾರೆ. ಅವ್ರನ್ನೆಲ್ಲ ಹಿಡಿದು ನೋಡಪ್ಪ, ಕರ್ನಾಟಕದ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಇದೀವಿ, ಅದಕ್ಕೆ ನೀನು ಕಾಂಟ್ರಿಬ್ಯೂಷನ್ ಮಾಡು, ಈ ಪಬ್ಬಲ್ ಕುಡಿಯೋ ದುಡ್ಡನ್ನ ಇದಕ್ಕೊಂದ್ ಸ್ವಲ್ಪ ಹಾಕು. ಎಲ್ಲರೂ ಹೇಗೆ GST ಅಂತ ಕಟ್ತೀವಿ ಅದೇ ರೀತಿ EST ಅಂತ ಒಂದು ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಎಜುಕೇಶನ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಒಂದು ಕರ್ನಾಟಕದಾಗ್ಲಿ ಯಾವುದೇ ಒಂದು ನಮ್ಮ ದೇಶದ್ದಾಗ್ಲಿ ಎಜುಕೇಟೆಡ್ ಪೀಪಲ್ ತಗೊಬೇಕು. ಪಾಪ ಅವರೆಲ್ಲ ಬಂದು ಹೇಳ್ಕೊಡಕ್ ಆಗಲ್ಲ, ಹೇಳ್ಕೊಡಕ್ ಜನ ಇದ್ದಾರೆ, ಅದಕ್ಕೆ ಸರಿಯಾಗಿರೋ ಟೆಕ್ನಾಲಜಿ ಇದೆ, ಕಲಿಯಕ್ಕಿದೆ. ಇದರ ಪ್ರಯತ್ನದಲ್ಲಿ ಇದೀವಿ. ಬಟ್ ನಾನು ಅಶೂರೆನ್ಸ್ ಕೊಡ್ತಾ ಇಲ್ಲ. ಒಂದಂತೂ ನೆನ್ಪಿಟ್ಕೊಂಡಿರಿ, ನೀವು ನಮ್ಮ ಸಂಸ್ಥೆಗೆ 1 ವರ್ಷ ಅಥವಾ 3 ವರ್ಷ ಕಟ್ಟೋ ಫೀಸ್ ಅಲ್ಲಿ ನಿಮ್ಮ ಮಗುವಿನ 10 ರಿಂದ 15 ವರ್ಷ ಭವಿಷ್ಯನ
ನಾವು ರೆಡಿ ಮಾಡ್ಕೊಡ್ತೀವಿ ಅಂತ 100% ಗ್ಯಾರಂಟಿ ಹೇಳ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು 15 ದಿವಸ, 1 ತಿಂಗಳು, 1.5 ತಿಂಗಳು ಸ್ವಲ್ಪ ಏರುಪೇರು ಆಗ್ಬೋದು ಟ್ರೈನಿಂಗ್ ಅಲ್ಲಿ. ಬಟ್ ಕಂಪ್ಲೀಟ್ 1 ವರ್ಷದಲ್ಲಿ ನಿಮ್ಗೆ ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕಟ್ಟರ ದುಡ್ಡನ್ನ GST ಬಿಟ್ಟು 100% ರೀಫಂಡ್ ನಾವು ಮಾಡ್ಕೊಡ್ತೀವಿ. ದಿಸ್ ಇಸ್ ದ ಗ್ಯಾರಂಟಿ ವಾಟ್ ವಿಶ್ವಗ್ರ ಇಸ್ ಗಿವಿಂಗ್. ಸೊ ಡೇಟ್ ಇವತ್ತು ನೋಡ್ಕೊಳ್ಳಿ. ವಾಟ್ ಇಸ್ ದ ಡೇಟ್ ಟುಡೇ? 24th June 2025 ಗೆ ಶಿವಕುಮಾರ್ ಕೊಡ್ತಾರಂತ ಕಮಿಟ್ಮೆಂಟ್. ಸೊ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಗ್ಲೇ ಹೇಳ್ದಂಗೆ ನಮ್ಮ ಎಂಪ್ಲಾಯೀಸ್ ಇರ್ತಾರೆ, ನಮ್ಮ ದಾವಣಗೆರೆ ಆಫೀಸ್ ಇದೆ. ಓಕೆ, ನಿಮ್ಮ ಹಳ್ಳಿಯಲ್ಲಿ ಲ್ಯಾಬ್ ಕೂಡ ಬರ್ತಾ ಇದೆ. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗ್ರ.